ಯಾರು ಏನು ಹೇಳ್ತಾರೋ ಅದೆಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕಾರವನ್ನ ಮಾಡಿ ತನ್ನ ಬದುಕಿಗೆ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಅಕ್ಕನಿಗೆ ಆ ಕಲ್ಯಾಣದಿಂದ ಕಳಿಸುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಭೌತಿಕವಾಗಿರ್ತಕ್ಕಂಥ ಸಾಂಸಾರಿಕವಾಗಿರುವಂತ ಜೀವನವನ್ನ ನಡೆಸುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ, ಕಾಣ್ತೀವಿ ಅನ್ನುವಂಥದ್ದು. ಆದ್ರೆ ಆಧ್ಯಾತ್ಮಿಕವಾಗಿ ಶರಣರು ಅಕ್ಕನಿಗೆ ಯಾವ ರೀತಿಯಾಗಿ ಶಿವಯೋಗವನ್ನ ಮಾಡುವುದರ ಮುಖಾಂತರವಾಗಿ ಅಕ್ಕನಿಗೆ ಅರಸುವಂತರ ಮುಖಾಂತರವಾಗಿ ಅಕ್ಕನನ್ನ ಕಳಿಸಿಕೊಡುವಂಥದ್ದನ್ನ ನಾವು ನೋಡಿದ್ವಿ ಅನ್ನಂತು. ಅಕ್ಕ ಹೇಳ್ತಾರೆ, ಹುಟ್ಟಿದೆ ನಾನು ಶ್ರೀ ಗುರುವಿನ ಹಸ್ತದಲ್ಲಿ ಅಂತ. ಯಾವುದೇ ಕಾರಣಕ್ಕೂ ಕೂಡ ಅಕ್ಕ ಆ ನಿರ್ಮಲ ಶೆಟ್ಟಿ, ಓಂಕಾರ ಶೆಟ್ಟಿ ಆ ತಾಯಿಯ ಆ ಲಿಂಗಮ್ಮ ತಾಯಿಯ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖವನ್ನೇ ಮಾಡೋದಿಲ್ಲ ಅನ್ನೋದು. ಯಾಕೆ ಮಾಡೋದಿಲ್ಲ ಅಂತ ಕೇಳೋದಾದ್ರೆ, ತಂದೆ ತಾಯಿಗಳಾದಂಥವ್ರು ಈ ಭೂಮಿಗೆ ತಂದಿರ್ತಾರೆ. ಈ ಭೂಮಿಗೆ ತಂದಂತ ಮಕ್ಕಳನ್ನ, ಆ ಶಿಷ್ಯರನ್ನ ಬಾನಂಗಳ ಎತ್ತರಕ್ಕೆ ಬೆಳೆಸುವಂತ ಶಕ್ತಿ ಯಾರಿಗಾದ್ರೂ ಇದ್ದೆ ಅದು ಗುರುವಿಗೆ ಎನ್ನುವಂಥದ್ದು. ಅಂತಹ ಗುರುವನ್ನ ಪಡ್ಕೊಂಡಿರುವಂತ ಅಕ್ಕ ಇಡೀ ತನ್ನ ಬದುಕಿನುದ್ದಕ್ಕೂ ಬರುವಂತ ಆ ಎಲ್ಲ ಗುರುವಿಗೆ ಕೂಡ ಪ್ರತಿಯೊಂದನ್ನು ಕೂಡ ಯಾರು ಏನ್ ಒಳಿತು ಕೆಡುಕು ಎಲ್ಲವನ್ನೂ ಕೂಡ ತನ್ನ ಬದುಕಿಗೆ ಬೇಕಾಗಿರುವಂತ ಪಾಠವನ್ನ ಕಲಿಸಿದವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿ ಅಕ್ಕ ತನ್ನ ಬದುಕಿನ ಸದಾ ಹರಿಯುವಂತ ನೀರು ಹೇಗೆ ಸ್ವಚ್ಛವಾಗಿರ್ತದೋ ಹಾಗೆ ಅಕ್ಕನ ಬದುಕು ಕೂಡ ಅಷ್ಟೇ ನಿರ್ಮಲವಾಗಿ ಪವಿತ್ರವಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕ ಆ ಕಲ್ಯಾಣದ ಕದಳಿಯ ವನಕ್ಕೆ ಬಂದಂತ ಸಂದರ್ಭದಲ್ಲಿ ಇಡೀ ಆ ಶ್ರೀಶೈಲಕ್ಕೆ ಬರುವಂತ ಹಾದಿಯಲ್ಲಿ ಹಲವಾರು ರೀತಿಯಾಗಿರುವಂತಹ ಅನುಭವಗಳಾಗ್ತದೆ ಎನ್ನುವಂಥದ್ದು. ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಲ್ಲ, ಹಿಂಡನಗಳಿದ ಹಿಡಿವಡದ ಕುಂಜರ ತನ್ನ ವಿಂಜವ ನೆನೆವಂತೆ ನೆನೆವನಯ್ಯ, ಬಂಧನಕ್ಕೆ ಬಂದಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವನಯ್ಯ, ಚಂದ ನೀ ಇತ್ತ ಬಾ ಎಂದು ನಿಮ್ಮಂದವ ತೋರ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಹಾಗೆ ಅಕ್ಕನಿಗೂ ಕೂಡ ಆ ಅನುಭವ ಮಂಟಪದಲ್ಲಿ ಇರುವಂತ ಎಲ್ಲ ಆ ಜ್ಞಾನವನ್ನ ಅನುಭವ ಪಡ್ಕೊಂಡಿದ್ದೆಲ್ಲನೂ ಕೂಡ ನೆನಪು ಮಾಡ್ಕೊಂತ ಆ ಕದಳಿಯ ಬನಕ್ಕೆ ಅಕ್ಕ ಹಡಿಗಿಡೋದಕ್ಕೆ ಅಣಿಯಾಗ್ತಾರೆ ಎನ್ನುವಂಥದ್ದು. ಆ ಸಾಗುವಂತ ಹಾದಿಯಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳಾಗ್ತವೆ ಅನ್ನುವಂಥದ್ದು. ಅಂತ ಶ್ರೀಶೈಲದ ಆ ಪರ್ವತಕ್ಕೆ ಆ ಧಾವಿಸುವಂತ ಸಂದರ್ಭದಲ್ಲಿ ಆ ಶ್ರೀಶೈಲದ ಇಡೀ ಕ್ಷೇತ್ರದ ದರ್ಶನವನ್ನ ಮಾಡ್ತಾರೆ ಎನ್ನುವಂಥದ್ದು. ಹಲವಾರು ರೀತಿಯಾಗಿರುವಂತಹ ಶರಣರ ಕುರುಹುಗಳನ್ನ ನಾವು ಅಲ್ಲಿ ಶ್ರೀಶೈಲದಲ್ಲಿ ಕಾಣ್ತೇವೆ ಅನ್ನುವಂಥದ್ದು. ಅಲ್ಲಿ ಸಾಕಷ್ಟು ಮಠಗಳಿದಾವೆ ಎನ್ನುವಂಥದ್ದು, ಹಾಗೆ ಗವಿಗಳು ಇರುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕ ಅಲ್ಲಲ್ಲಿ ಅಕ್ಕನೇ ಹೇಳುವಂತೆ ನಾನು ಹಸಿವಾದಾಗ ಭಿಕ್ಷಾಟನೆಯನ್ನು ಮಾಡ್ತೀನಿ, ಕೃಷಿ ಆದ್ರೆ ಕೆರೆ ಹಳ್ಳ ಬಾವಿಗಳಲ್ಲಿ ನೀರು ಕುಡಿತೇನೆ, ಹಾಗೆ ರಾತ್ರಿ ತಂಗೋದಕ್ಕೆ ನಾನು ಹಾಳು ದೇವಾಲಯಗಳಲ್ಲಿ ತಂತೀನಿ ಅಂತ ಹೇಗೆ ಹೇಳ್ತಾರೋ ಹಾಗೆ ಅಕ್ಕ ಆ ರೀತಿಯಾಗಿ ಗುಹೆಗಳಲ್ಲಿರ್ಬೋದು, ಮಠಗಳಲ್ಲಿ, ದೇವಾಲಯಗಳಲ್ಲಿ ಅಕ್ಕ ವಾಸ್ತವ್ಯವನ್ನ ಹೂಡ್ತಾ ಆ ಶ್ರೀಶೈಲ ಇಡೀ ಶ್ರೀಶೈಲದ ಆ ಸೊಬಗನ್ನ ಆಸ್ವಾದಿಸ್ತಾ ಅಕ್ಕ ಕ್ರಮಿಸುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಬೆಟ್ಟಗಳನ್ನ, ಹಲವಾರು ಬೆಟ್ಟ ಗುಡ್ಡಗಳನ್ನ ನಾವು ಆ ಶ್ರೀಶೈಲದಲ್ಲಿ ಕಾಣ್ತೇವೆ ಅನ್ನುವಂಥದ್ದು. ಅಲ್ಲಿ ನದಿಗಳು, ಹಳ್ಳ ಕೊಳ್ಳಗಳನ್ನ ಕಾಣ್ತೇವೆ ಅನ್ನುವಂಥದ್ದು. ಅಂತ ರುದ್ರ ರಮಣೀಯವಾಗಿರುವಂತ ಕ್ಷೇತ್ರವನ್ನ ಅಕ್ಕ ದರ್ಶನಕ್ಕೋಸ್ಕರವಾಗಿ ಸಂಚಾರವನ್ನ ಮಾಡ್ತಾ ಆ ಚನ್ನಮಲ್ಲಿಕಾರ್ಜುನನ ಅಂಬಲವನ್ನ ವಿವಿಧ ರೀತಿಯಲ್ಲಿ ನಾವು ಬಹಿರಂಗದ ಆ ಕೋರಿಕೆಯೇ ಬೇರೆ, ಅಂತರಂಗಿಕವಾಗಿರ್ತಕ್ಕಂಥ ಕೋರಿಕೆಯೇ ಬೇರೆ ಎನ್ನುವಂಥದ್ದು. ಆದ್ರೆ ಅಕ್ಕ ಭೌತಿಕವಾಗಿರುವಂತ ಯಾವುದೇ ರೀತಿಯಾಗಿರುವಂತ ಆಸೆ ಆಮಿಷ ಏನನ್ನು ಇಟ್ಕೊಳ್ಳಾರ್ದು ಎಲ್ಲವನ್ನ ಕಳಚಿ ಅಕ್ಕ ಆ ಚನ್ನಮಲ್ಲಿಕಾರ್ಜುನನ ಅಂಬಲವನ್ನ ಆ ಸ್ಮರಣೆಯನ್ನ ಮಾತ್ರ ತೆಗೆದುಕೊಂಡು ಆ ನಡೆಯುವಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ಆ ಮೂಲಾಧಾರದ ಬೇರ ಮೆಟ್ಟಿ ಭೂಮಂಡಲವನ್ನೇರಿದೆ, ಆಚಾರದ ಬೇರನ್ನ ಹಿಡಿದು ಐಕ್ಯದ ತುದಿಯನ್ನೇರಿ ಕೈ ಹಿಡಿದು ತೆಗೆದುಕೊಳ್ಳ ಚನ್ನಮಲ್ಲಿಕಾರ್ಜುನ ಅನ್ನಿಸ್ತು. ಆ ಮೂಲಾಧಾರದಿಂದ ಶರಣರು ಈಗಾಗಲೇ ನಾವು ಹಲವಾರು ಸಲ ಪ್ರಸ್ತಾಪ ಮಾಡಿದಾಗೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ ವಿಶುದ್ಧಿ ಆಜ್ಞಾಚಕ್ರ, ಆ ಚಕ್ರ ಆ ಪುಟ್ಟ ತುದಿಯನ್ನ ಆ ಬ್ರಹ್ಮ ರಂಧ್ರ ಆ ಸಹಸ್ರದಳ ಕಮಲವನ್ನ ಮುಟ್ಟಿರುವಂತ ಅಕ್ಕ ಭೂಮಂಡಲವನ್ನೆಲ್ಲವನ್ನೂ ಕೂಡ ಒಮ್ಮೆ ಪ್ರದರ್ಶನವನ್ನ ಮಾಡಿದಾಗ ಎಂಥ ಅನುಭವ ಆಗ್ತದೋ ಭೌತಿಕವಾಗಿ ಹಂಗೆ ಆಧ್ಯಾತ್ಮಿಕವಾಗಿ ಎಲ್ಲ ಅಂತರಂಗದ ದಿಗ್ದರ್ಶನವನ್ನ ಮಾಡಿದಂತ ಅಕ್ಕ ಹೇಳ್ತಾರೆ, ನಾವು ಐಕ್ಯಳಾಗುವಂತ ಅಪುತ್ತ ತುದಿಗೆ ಬಂದಿದ್ದೀನಿ, ಚನ್ನಮಲ್ಲಿಕಾರ್ಜುನ ನೀನನ್ನು ಕೈ ಹಿಡಿದು ನನ್ನನ್ನ ಕರ್ಕೊಳ್ಳೋದಷ್ಟೇ ಇರುವಂತದ್ದು ಅನ್ನುವಂತ ಮಾತನ್ನ
ಅಕ್ಕ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನೋಂಥದ್ದು. ಆ ಮೂಲಾಧಾರದ ಆ ಚಕ್ರದಿಂದ ಪ್ರತಿಯೊಬ್ಬರಿಗೂ ಕೂಡ ಅದು ಸಾಧ್ಯ. ನಾವೇನ್ ಹೇಳ್ತೀವಿ ಅಂದ್ರೆ, ಶರಣರ, ಸಂತರ, ಯೋಗಿಗಳ ಜೀವನ ದರ್ಶನವನ್ನ, ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ, ಕೇಳುವಂತ ಸಂದರ್ಭದಲ್ಲಿ ಅವ್ರ ಬಗ್ಗೆನೇ ಕೇಳ್ತಾ ಹೋಗ್ತೀವಿ. ಅದ್ರ ಅನುಭವವನ್ನ ನಾವು ಪಡ್ಕೋಬೇಕು ಅನ್ನುವಂತ ಉತ್ಕಟವಾಗಿರುವಂತ ಹಂಬಲವನ್ನು ಹೊಂದಬೇಕು ಅನ್ನುವಂಥದ್ದು. ಅಕ್ಕ ನೋಡಿ, ಅಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡ್ರು. ನಾನ್ಯಾಕೆ ಅದಾಗಬಾರ್ದು, ನಾನ್ಯಾಕೆ ಅದನ್ನ ಪಡ್ಕೋಬಾರ್ದು ಅನ್ನುವಂತ ಹಸಿವು ಹಂಬಲವನ್ನ ಇಟ್ಕೊಂಡು ಅಲ್ಲಿ ಅನುಭವ ಮಂಟಪದಲ್ಲಿರುವಂತ ಹಲವಾರು ಶರಣರು ಅಕ್ಕನ ಹಾಗೆಯೇ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಂಡು ಆ ಬಯಲ ಸ್ಥಿತಿಗೆ, ಅಕ್ಕನ ಯಾವ ರೀತಿ ಬಯಲ ಸ್ಥಿತಿಗೆ ಹೋಗ್ತಾರೋ ಹಾಗೆ ಅವರ ಅನುಭವಗಳನ್ನು ಕೂಡ ಅಕ್ಕನಿಗೆ ಈ ರೀತಿಯಾಗಿ ನಾನು ಆ ಬಯಲನ್ನ, ಆ ಐಕ್ಯದ ಸ್ಥಿತಿಗೆ ಯಾವ ರೀತಿ ಹೋದೆ ಎನ್ನುವಂಥದ್ದನ್ನ ಅಕ್ಕನಿಗೆ ಪರಿಚಯ ಮಾಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ತೆರನಾಗಿ ವಿರುತಿದನು ಶಿವಯೋಗಿ. ಯಾರ್ಯಾರಿಗೆ ಯಾವ್ಯಾವ ರೀತಿ ಅನುಭವ ಆಗ್ತದೆ ಅಂತ ಗೊತ್ತಿಲ್ಲ. ಆ ಲಿಂಗಾನುಭವವನ್ನ, ಆ ಶಿವಾನುಭವವನ್ನ ತನ್ನ ಅನುಭವಕ್ಕೆ ತಂದುಕೊಳ್ಳುವಂತ ರೀತಿಯನ್ನ ಹಲವಾರು ಶರಣರು ಇಲ್ಲಿ ಉಲ್ಲೇಖಪಡಿಸತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆದರೆ ಭೌತಿಕವಾಗಿರುವಂತಹ ಶ್ರೀಗಿರಿಯ ನೋಟವೇ ಬೇರೆ, ಆಧ್ಯಾತ್ಮಿಕವಾಗಿರುವಂತಹ ಶ್ರೀಗಿರಿಯ ಸುಕ್ಷೇತ್ರದ ಆ ದಿಗ್ದರ್ಶನವೇ ಬೇರೆ ಎನ್ನುವಂಥದ್ದು. ಅಂತ ಸರ್ಪಭೂಷಣ ಶಿವಯೋಗಿಗೂ ಕೂಡ ಅಂತ ಒಂದು ಆ ಕದಳಿಯ ಬನವನ್ನ ದರ್ಶನವನ್ನ ಮಾಡಿ ಅವರಿಗೆ ಆದಂತ ಅನುಭವವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಅವ್ರು ಹೇಳ್ತಾರೆ, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯ ಶರೀರದೊಳಗುಂಟು ಓಂ ಶ್ರೀ ಗುರು ಸಿದ್ಧ, ಯೋಗಿ ಜನರಿಗೆ ಮರ್ಮ ಬೇರೆಂಟು. ಆ ಯೋಗಿಗಳಿಗೆ ಆ ಮರ್ಮವೇ ಬೇರೆ ಇದೆ ಎನ್ನುವಂಥದ್ದು. ಅಂತ ಮರ್ಮವನ್ನ, ಅಂತ ರಹಸ್ಯವನ್ನ ಪ್ರತಿಯೊಬ್ಬರಿಗೂ ಕೂಡ ಅಕ್ಕನಿಗೆ ಭೇದಿಸಿ ದಿಗ್ದರ್ಶನವನ್ನ ಮಾಡಿಸ್ತಾರೆ ಶರಣರು. ಆ ರೀತಿಯಾಗಿರ್ತಕ್ಕಂಥ ಯೋಗಿ ಜನರ ಆ ಮರ್ಮವನ್ನ, ಆ ರಹಸ್ಯವನ್ನ ಭೇದಿಸಿ ಆ ಶ್ರೀಗಿರಿಗೆ ತಲುಪಬೇಕು ಅನ್ನುವಂಥದ್ದನ್ನ ಅಲ್ಲಿ ಶರಣರು ಉಲ್ಲೇಖವನ್ನ ಮಾಡ್ತಾರೆ. ಮತ್ತೆ ಹೇಳ್ತಾರೆ, 6 ಬೆಟ್ಟವ ದಾಂಟಿ ನಡೆದು 3 ಕೊಳಗದ 3 ತಿಳಿದು ಏರಿದೆನು ಶ್ರೀ ಕೈಲಾಸ ದ್ವಾರವ ಓಂ ಶ್ರೀ ಗುರು ಸಿದ್ಧ, ಸಾರಿ ಬೆಡಗಲ ಗುಡಿಯ ಕಂಡೆನು ಓ ಶ್ರೀ ಗುರು ಸಿದ್ಧ, 7 ಸುತ್ತಿನ ಕೋಟೆಯೊಳಗೆ ನೀಳದುಪ್ಪು ರಿಗೆಯ ನಡುವೆ ತಾಳ ಮದ್ದಳೆಯ ಬಾರಿಸುವ ಗಂಟೆಯ ಓ ಶ್ರೀ ಗುರು ಸಿದ್ಧ, ವೇಳೆ ವೇಳೆಗೆ ತಾನೇ ನುಡಿಯುವುದು. ಅಲ್ಲಮ ಪ್ರಭುದೇವರ ನೆನಪಾಗ್ತದೆ. ಅಲ್ಲಮ ಪ್ರಭುದೇವರು ಒಂದ್ಸಲಿ ಹೇಳ್ತಾರೆ, ನನಗೆ ಆ ಐಕ್ಯವಾಗುವಂತ ವಿಧಾನವನ್ನ ನನಗೆ ತೋರಿಸಿ ತಿಳಿಸಿ ಅಂತ ಅಂದಾಗ ಅದು ನೀನು ಯೋಗ ಸಾಧನೆ ಮುಖಾಂತರವಾಗಿ ನಿನಗೆ ಗೋಚರಿಸ್ತದೆ ಎನ್ನುವಂಥದ್ದನ್ನು ಹೇಳ್ತಾರೆ. ನಾವು ಹೇಳೋದಕ್ಕಿಂತಲೂ ಕೂಡ ಅದನ್ನ ತನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥ ಪಾಠವನ್ನ ಪ್ರಭುದೇವರು ಕಳಿಸ್ತಾರೆ. ಅದಕ್ಕೆ ಅವರು ಪ್ರಭುದೇವರ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ವೇಳೆ ವೇಳೆಗೆ ತಾನೇ ನುಡಿಸುವುದು ಅನ್ನುವಂಥದ್ದು, ಆ ಸಮಯ ಸಂದರ್ಭ ಬಂದ್ರೆ ತಾನೇ ಗೋಚರಿಸ್ತದೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ನಿನ್ನರಿವೇ ನಿನಗೆ ಗುರು ಅನ್ನುವಂಥದ್ದು. ಆ ಗುರುವಿನ ಆ ಮಾರ್ಗದಲ್ಲಿ ಆ ಗುರುಕಾರುಣ್ಯವನ್ನ ಪಡ್ಕೊಂಡ್ರೆ ಸಾಕು, ಗುರು ನಮಗೆ ಆ ಸನ್ಮಾರ್ಗವನ್ನ ತೋರಿಸ್ತಾರೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆದ್ರೆ 9 ಬಾಗಿಲೊಳಗೆ ನಿಂಬುಗೊಂಡು ಬೀದಿಗಳು 4, ಆ ತುಂಬಿ ಸೂಸುವ ಕೊಳಗಳೇಳುಂಟು ಓ ಶ್ರೀ ಗುರು ಸಿದ್ಧ, ಸ್ತಂಭಗಳೆರಡುಂಟು ಶಿಖರ ಒಂದುಂಟು ಅನ್ನುವಂಥದ್ದನ್ನ ಹೇಳ್ತಾರೆ. ಇಡೀ ಶರೀರದ ಆ ಚಕ್ರಗಳ ಬಗ್ಗೆ ಇರ್ಬೋದು, ಅಂತರ್ಯವಾಗಿರುವಂತಹ ಯೋಗ ಸಾಧನೆಯ ಬಗ್ಗೆ ಶರಣರು ಇಲ್ಲಿ ಉಲ್ಲೇಖವನ್ನು ಮಾಡೋದನ್ನ ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಮತ್ತೆ ಹೇಳ್ತಾರೆ, ಬರುವ ಕೋಣಗಳಿಂಟು ಬಡಿದೆ, ಹಿರಿಯ ಹುಲಿಗಳ ನಾರು ತಡೆದೆ, ಮೊರೆ ಸರ್ಪವ ಹೆಡೆಯ ಮೆಟ್ಟಿದೆ ಓಂ ಶ್ರೀ ಗುರು ಸಿದ್ಧ, ಚರಿಪ ಕಪಿಯನ್ನು ಹಿಡಿದು ಕಟ್ಟಿದೆನು ಅನ್ನುವಂಥದ್ದು. ಇಡೀ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನಾವು ಷಡ್ ಮದಗಳನ್ನ ದಮಿಸಬೇಕು ಅನ್ನುವಂಥದ್ದನ್ನ ಶರಣರು ಉಲ್ಲೇಖಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಅರಿಷಡ್ ವರ್ಗಗಳನ್ನ ಕಟ್ಟಿ ಹಾಕಿ ಅಲ್ಲಿ ಶರಣರು ಹೇಳ್ತಾರೆ, ಆ ಮನಸ್ಸು ಅನ್ನುವಂತ ಆ ಚಂಚಲವಾಗುವಂತ ಕಪಿಯನ್ನ ನಾನು ಕಟ್ಟಿ ಹಾಕಿದ್ದೀನಿ ಎಂದು ಮಾತು ಹೇಳ್ತಾರೆ. ಆ ರೀತಿ ಸದಾ ನಮಗೆ ಆ ಮನಸ್ಸು ಅನ್ನುವಂಥದ್ದು ಆಗಾಗ ವಿಚಲಿತವಾಗುವಂಥದ್ದನ್ನ ಸರಿಯಾದ ರೀತಿಯಾಗಿ ನಿಶ್ಚಲತೆಯಿಂದ ದೃಢಪಡಿಸಬೇಕು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಶರಣರು, ಅದಕ್ಕೆ ವಿಜಯಾಸನ ಅಂತಾರೆ. ಅಂತ ವಿಜಯಾಸನವನ್ನ ಸಾಧಿಸಿ, ವಿಜಯಾಸನ ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಯೋಗ ಸಾಧನೆಯನ್ನು ಮಾಡುವಂಥದ್ದು. ನಮ್ಗೆಲ್ಲರೂ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಕಾಲು ನೋವು ಬರ್ತದೆ, ಕೈ ನೋವು ಬರ್ತದೆ ಅಲ್ವಾ. ನಮ್ ಲಕ್ಷ್ಯ ಏನಾಗ್ತದೆ, ಶಿವಯೋಗದ ಪಾಠಕ ಯೋಗದ ಮೇಲೆ ಇರಲ್ಲ, ಆ ನೋವಿನ ಕಡೆ ಹೋಗ್ತಾ ಇರ್ತದೆ. ಅದಕ್ಕೆ 1 ದಿನ 2 ದಿನಕ್ಕೆ ಅದು ಯೋಗ ಸಾಧನೆ ಸಿದ್ಧಿಸುವಂಥದ್ದಲ್ಲ. ಪ್ರತಿನಿತ್ಯವೂ ಕೂಡ ಯೋಗ ಸಾಧನೆಯನ್ನ
ಮಾಡ್ತಾ ಹೋದ್ರೆ ಖಂಡಿತ ಕೂಡ ಸಂಸಾರಿಗೆ ಸನ್ಯಾಸಿಗೆ ಅಂತ ಅಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವಕ್ಕೆ ತಂದ್ಕೋಬಹುದು ಅನ್ನುವಂಥದ್ದನ್ನ ಇಡೀ ಶರಣ ಸಂಕುಲವೇ ತನ್ನ ಅನುಭವಕ್ಕೆ ತಂದ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ಅಸಾಧ್ಯವಾದದ್ದನ್ನ ಸಾಧಿಸಬಹುದು ಅಂತೇಳಿ ಸಾಧಿಸಿ ತೋರಿಸ್ಕೊಟ್ಟಿದ್ದಾರೆ. ಅಂತ ಸಾಧನೆಯ ಹಾದಿಯಲ್ಲಿ ಅಕ್ಕ ಕ್ರಮಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕನಿಗೆ ಗುರುಗಳು ಹೇಳ್ತಾರೆ, ಶ್ರೀಗಿರಿ ಎನ್ನುವಂಥದ್ದು ಎರಡು. ಯಾವ ರೀತಿಯಾಗಿ ನಾವು ಕಣ್ಣಿಗೆ ಕಾಣುವಂತಹ, ನಾವು ಹೋಗಿ ಬರುವಂತಹ ಆ ಶ್ರೀಶೈಲದ ಆ ಶ್ರೀಗಿರಿಯೇ ಬೇರೆ, ನನ್ನ ಅಂತರಂಗದ ಆ ಶ್ರೀಗಿರಿಯನ್ನ, ಅಕ್ಕನ ಅಂತ ಸೌಂದರ್ಯವನ್ನ ಅಕ್ಕ ತನ್ನ ಹಲವಾರು ರೀತಿಯಾಗಿರುವಂತ ತನ್ನ ಅನುಭವದಲ್ಲಿ ಚಿತ್ರಿಸ್ತಾರೆ ಅನ್ನುವಂಥದ್ದು, ಅನುಭವದಲ್ಲಿ ಆಂತರ್ಯದ ಅನುಭವವನ್ನ ಪ್ರಕಟಿಸ್ತಾರೆ ಅನ್ನುವಂಥದ್ದು. ಅಂತ ಆಂತರ್ಯದ ಆ ವರ್ಣನೆಯನ್ನ ರಮಣೀಯವಾಗಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಬಹಿರಂಗವಾಗಿ ಹಲವಾರು ರೀತಿಯಾಗಿರುವಂತಹ ಪ್ರಕೃತಿಯನ್ನ, ಗುಡ್ಡ ಬೆಟ್ಟಗಳನ್ನ ನೋಡಿ ಹಲವಾರು ಜನ ಭೌತಿಕವಾಗಿರುವಂತಹ ವಸ್ತುವನ್ನ ನೋಡಿ ತಮ್ಮ ಅನುಭವಕ್ಕೆ ಬಂದಿರುವುದನ್ನ ಸಾಹಿತ್ಯ ರೂಪದಲ್ಲಿ ರಚಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಹಾಗೆ ಅಕ್ಕ ಬರೀ ಭೌತಿಕವಾಗಿರುವಂತಹ ವಸ್ತುಗಳನ್ನ, ಆ ಬೆಟ್ಟಗುಡ್ಡಗಳನ್ನ ನೋಡಿ ತನುವಿಗೆ, ಶರೀರಕ್ಕೆ, ಕಾಯಕ್ಕೆ ಒದಗಿಸಿಕೊಂಡು ಕಾಯವನ್ನೇ ಶ್ರೀಗಿರಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಅನುಭವವನ್ನ ಇಲ್ಲಿ ಉಲ್ಲೇಖವನ್ನ ಪಡಿಸ್ತಾರೆ ಎನ್ನುವಂಥದ್ದು. ಅಂತ ಲಿಂಗಾಂಗ ಯೋಗವನ್ನ ಅನುಭವಿಸ್ತಾ ಆ ಶಿವಾನುಭವದಲ್ಲಿ ಮನಮಗ್ನರಾಗಿ ಅಕ್ಕ ಈ ರೀತಿಯಾಗಿ ಹೇಳ್ತಾರೆ, ಒಡಲ ಕಳವಳಕ್ಕಾಗಿ ಹಡವಿಯ ಹೊಕ್ಕೆನು, ಗಿಡ ಗಿಡ ತಪ್ಪದೆ ಬೇಡಿದ ನಿನ್ನಂಗಕ್ಕೆಂದು, ಅವು ನೀಡಿದವು ತನ್ನ ಲಿಂಗಕ್ಕೆಂದು, ಆನು ಬೇಡಿ ಬವಿಯಾದೆನು, ಅವು ನೀಡಿ ಭಕ್ತರಾದವು, ಇನ್ನು ಬೇಡಿದೆನಾದರೆ ಚನ್ನ ಮಲ್ಲಿಕಾರ್ಜುನ ನುಮ್ಮಾಣೆ ಎನ್ನುವಂಥದ್ದು. ಎಂಥ ಅನುಭವ! ಪ್ರಾರಂಭಿಕ ಹಂತದಲ್ಲಿ ಅಕ್ಕ ತನ್ನ ತಂದೆ ತಾಯಿಗಳಿಗೆ ಹೇಳ್ತಾರೆ, ನೀನು ಹಸಿವಾದ್ರೆ ಏನ್ ಮಾಡ್ತೀಯ ಮಗಳೇ ಅಂದ್ರೆ, ನಾನು ಭಿಕ್ಷಾಟನೆ ಮಾಡ್ತೀನಿ. ಮನುಷ್ಯ ಕಳತನ ಮಾಡಕ್ಕೆ, ಸುಳ್ಳೆಳಕ್ಕೆ, ಮೋಸ ಮಾಡಕ್ಕೆ ಎಂಜಬೇಕು, ಕಷ್ಟಪಟ್ಟು ದುಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನನ್ನ ಬದುಕಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆ ಪಥದಲ್ಲಿ ಸಾಗುವಾಗ ಅನಿವಾರ್ಯ ಅಂದಾಗ ಮಾತ್ರ ನಾನು ಭಿಕ್ಷಾಟನೆ ಬೇಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದಾಗ ಕೊನೆ ಸಂದರ್ಭದಲ್ಲೂ ಕೂಡ ಅಕ್ಕನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಕಾಣ್ತೇವೆ ಅನ್ನುವಂಥದ್ದು. ಅಕ್ಕ ಹೇಳ್ತಾರೆ, ನಾನು ಆ ಒಡಲ ಹರಿಯೋದಕ್ಕೋಸ್ಕರವಾಗಿ ಅಡವಿಯಲ್ಲಿ ಎಲ್ಲವನ್ನು ಕೂಡ ತರುಮರಾದಿಗಳನ್ನೆಲ್ಲವನ್ನು ಕೂಡ ಕೇಳಿದೆ. ಅವು ಹಣ್ಣು ಹಂಪಲುಗಳನ್ನೆಲ್ಲವನ್ನು ಕೊಟ್ಟು ಅವು ನೀಡಿ ಅವು ಭಕ್ತರಾದವು, ನಾನು ಬೇಡಿ ಬವಿಯಾಗ್ಬಿಟ್ಟೆ ಎನ್ನುವಂಥದ್ದು. ಅದಕ್ಕೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ಬೇಡುವವನಿಲ್ಲದೆ ನಾನು ಬಡವನಾದ ಅಂತಿದ್ರು. ಯಾಕಪ್ಪ ಅಂದ್ರೆ ಅಲ್ಲೆಲ್ಲರೂ ಕೂಡ ಕಾಯಕವೇ ಕೈಲಾಸ ಅಂತ ಮಾಡ್ತಾ ಇದ್ರು. ಕಾಯಕ ಮತ್ತೆ ದಾಸೋಹ, ಶಿವಯೋಗ, ಮಾನವೀಯತೆ, ಮೌಲ್ಯ ಅನ್ನುವಂತ ಅನರ್ಘ್ಯ ರತ್ನವನ್ನೇ ಅಲ್ಲಿ ಚೆಲ್ಲಬರದಿದ್ರು ಶರಣರು ಅನ್ನುವಂಥದ್ದು. ಅಂತ ಚೆನ್ನಾಗಿರುವಂತ ಸಂತೃಪ್ತಿಯ ಅಂತ ಸಮೃದ್ಧಿಯ ಬದುಕನ್ನ ಬದುಕಿದಂಥವರಿಗೆ ಅಲ್ಲಿ ಯಾವ ಕೊರತೆ ಇರಲಿಲ್ಲ. ಅಂತ ಅನುಭವವನ್ನ ಪಡ್ಕೊಂಡು ನಾನು ಬೇಡಬಹುದು ಅಂತ ಹೇಳಿ ಅಕ್ಕ ಈ ರೀತಿಯಾಗಿರ್ತಕ್ಕಂಥ ವೈಚಾರಿಕವಾಗಿ, ವೈಜ್ಞಾನಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆಯ ಉತ್ತುಂಗದ ಆ ಚಿಂತನೆಯನ್ನ ಮಾಡ್ತಾರೆ. ನಾನು ಇನ್ಮುಂದೆ ನಾನು ಯಾರನ್ನೂ ಕೂಡ ಬೇಡಬಾರದು ಅನ್ನುವಂಥದ್ದು. ಅದಕ್ಕೆ ಶರಣರು ಹೇಳ್ತಾರೆ, ಬಂದೊಡೊಂದು ವೇಷ ಬಾರದಿದ್ದರೆ ಎರಡೇ ಕೇಸು. ಎಂತ ಸಂತೃಪ್ತಿಯಾಗಿರುವಂತ, ಎಂತ ನಿರ್ಲಿಪ್ತತೆ ಭಾವ ಅನ್ನುವಂಥದ್ದು. ಬಂತ ಅದು ನಮ್ದು, ಬರ್ಲಿಲ್ವಾದ ನಂದಲ್ಲ ಅನ್ಕೋಬೇಕು ಅನ್ನುವಂಥದ್ದು. ನನಗೊಬ್ಬ ನಮ್ಮ ಭಕ್ತರು ನೆನಪಾಗ್ತಾರೆ. ಯಾಕಪ್ಪ ಅಂದ್ರೆ ಆ ತಾಯಿ ಎಲ್ಲರಿಗೂ ಕೂಡ ಯಾರು ಏನ್ ಕೇಳ್ತಾರೋ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿರ್ಬೋದು, ಭೌತಿಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ತನ್ನಲ್ಲಿರುವಂಥದ್ದು ಎಲ್ಲವನ್ನು ಕೂಡ ಕೊಟ್ಟು ಆ ಕೊಡುವಂತ ಸಂದರ್ಭದಲ್ಲಿ ಆಕೆಗೆ ಏನು ಪರಿವಿರ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರು ನೋವಲ್ಲಿದ್ದಾರೆ ಅನ್ನುವಂಥದ್ದು. ಆಕೆ ಎಲ್ಲವನ್ನು ಕೊಟ್ಟು ಏನಾಗಿದ್ರು ಅಂದ್ರೆ ಇಡೀ ತನ್ನ ಜೀವನದಲ್ಲಿ ಬಂದಿ ಆಗೋದು ಅಂತಾರಲ್ಲ, ಆ ರೀತಿಯಾಗಿ ಸಾಲ ಸೂಲವನ್ನ ಮಾಡಿಕೊಂಡು ಕೊಟ್ಟವರು ಯಾರು ವಾಪಸ್ ಕೊಡ್ತಾ ಇಲ್ಲ. ಆದ್ರೆ ಸಾಲಗಾರರು ತುಂಬಾ ಕಿರುಕುಳ ಕೊಡುವಂಥದ್ದನ್ನ ನೋಡಿ ಒಂದು ದಿನ ಅವ್ರು ನಮ್ಮ ಮಟ್ಟಕ್ಕೆ ಬಂದು ಹೇಳಿದ್ರು, ತಾಯಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ. ಆ ತಾಯಿ ಹೇಳಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಅಳ್ತಾ ಇದ್ರು. ನನಂದ ನೀನ್ ಸಮಾಧಾನ ಮಾಡ್ಕೊ ಅಂತೇಳಿ ನಾವ್ ಹೇಳ್ತಾ ಇದ್ದೆ. ಹಲವಾರು ಶರಣರು ಜೀವನದಲ್ಲಿ, ಬದುಕಿನಲ್ಲಿ ನೋವು, ನಿಂದೆ, ಅಪಮಾನವನ್ನೆಲ್ಲವನ್ನ ಸಹಿಸಿಕೊಂಡು ಅದನ್ನ ದಾಟಿ ಹೋಗಿದ್ದಾರೆ. ಆಕೆಗೆ ಹಲವಾರು ಉದಾಹರಣೆ ಕೊಡ್ತಾ ಇದ್ದೆ. ಈ ಸಮುದ್ರದ ಮೇಲಿನ ಅಲೆಗಳು ಯಾವುದು ಕೂಡ ಶಾಶ್ವತವಾಗಿ ನಿಲ್ಲೋದಿಲ್ಲ, ಅದು ಬರ್ತದೆ ಹೋಗ್ತದೆ, ನೀನು ಧೃತಿಗೆಡಬೇಡ, ನೀನು ಧೈರ್ಯವಾಗಿರು ಅಂತೇಳಿ ಆಕೆಗೆ ಹೇಳ್ತಾ ಇದ್ದೆ. ಅಂತ ಸಂದರ್ಭ ಯಾರೇನಂದ್ರೂ ಕೂಡ ನೀನು ತಲೆ ಕೆಡಿಸ್ಕೋಬೇಡ, ಮೈ ಮೇಲೆ ಧೂಳು ಬಿದ್ದಾಗ ಏನು ಕೊಡ್ಕೊಂಡು ಹೋಗ್ತೀವಿ ಅಂತ ಕೊಡ್ಕೊಂಡು ಹೋಗ್ಬೇಕು. ಅಕ್ಕ ಆ ರೀತಿಯಾಗಿರ್ತಕ್ಕಂಥ ದಿವ್ಯ ದಿಗಂಬರಿಯಾಗಿ ಇಡಂತ ಸಂದರ್ಭದಲ್ಲಿ ಅಕ್ಕನಿಗೆ ನಂಬಿದ್ದಿಲ್ವೇ? ಅಕ್ಕ ಆಗಂತ
ವಾಪಸ್ ಮನೆಗೆ ಹೋದ್ರ ಇಲ್ಲ, ಅದೆಲ್ಲವೂ ಕೂಡ ತನ್ನ ಬದುಕಿಗೆ ಪಾಠ ಅಂತ ಹೇಳಿ ಹೋದ್ರು. ನೀನು ಯಾವುದಕ್ಕೂ ಧೃತಿಗೆಡಬೇಡ ಅಂತ ಹೇಳಿ ಆಕೆಗೆ ಪ್ರತಿನಿತ್ಯವೂ ಕೂಡ ಆಕೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆಕೆ ಎಂತ ಪರಿಸ್ಥಿತಿ ಬಂದ್ರು ಅಂದ್ರೆ ನನ್ನ ಇಡೀ ಮನೆಯನ್ನೇ ಮಾರ್ಕೊಂಡ್ಬಿಡ್ಬೇಕು ಅನ್ನುವಂಥ ಪರಿಸ್ಥಿತಿ. ನಾನಂದ್ರೆ ನೀನು ಸಾಂಸಾರಿಕವಾಗಿರುವಂತ ಜೀವನವನ್ನ ನಡೆಸ್ತಾ ಇದೀಯಾ, ನಿನಗೆ ನಿಂದೆ ಆಗಿರೋ ಜವಾಬ್ದಾರಿ ಇದ್ದೇವೆ, ನಿನ್ ಮಕ್ಕಳಿದ್ದಾವೆ, ನೀನು ಆ ರೀತಿಯಾಗಿರುವಂತ ನಿರ್ಧಾರ ತಗೋಬೇಡ. ಮನುಷ್ಯ ಅದು ಹೇಳ್ತಾರೆ, ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತೇಳಿ. ಭಗವಂತ ನೀನು ನಂಬಿಕೆಯಿಂದ, ನೀನು ನಿಷ್ಠೆಯಿಂದ ಇರು. ನಾನೊಂದು ಮಾತು ಹೇಳಿದೆ ಆಕೆಗೆ, ನೀನನ್ನು ನಂದಾಗಿದ್ರೆ ಅದು ನನಗೆ ಬರ್ಲಿ, ನಂದಲ್ದಿದ್ರೆ ನನಗೆ ಬರೋದು ಬೇಡ ಅಂತ ಹೇಳಿ ಇಷ್ಟೊಂದು ನೀನು ದೃಢವಾಗಿರುವಂತ ಸಂಕಲ್ಪವನ್ನು ಮಾಡ್ಕೊ ಅಂತ ಹೇಳಿ ಆಕೆಗೆ ಹೇಳಿದ್ವಿ. ಕೆಲವೊಂದು ದಿನ ಆಕೆಗೆ ಶಿವಯೋಗ ಸಾಧನೆ ಮುಖಾಂತರವಾಗಿ ಮನುಷ್ಯ ಮನೆ ತನಕ, ಭಗವಂತ ಕೊನೆ ತನಕ ಪ್ರತಿನಿತ್ಯವೂ ಕೂಡ ಯಾರಿಗೂ ಹೇಳ್ಬೇಡ, ಬರೀ ಲಿಂಗೈನಿಗೆ ಹೇಳ್ತಾ ಹೋಗು, ಲಿಂಗೈನ ಜೊತೆ ನೀನು ಮಾತಾಡ್ತಾ ಹೋಗು. ಕೆಲವು ದಿನಗಳ ನಂತರ ತಾಯಿ ಹೇಳಿದ್ರು, ತಾಯಿ ನನಗೆ ಕಷ್ಟ ನಾನು ಪಾರಾದ್ನೋ ಗೊತ್ತಿಲ್ಲ, ನಾನೆಲ್ಲ ಕಷ್ಟದಿಂದ ಪಾರಾದೆ, ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀನಿ ತಾಯಿ, ನನ್ನ ಕಷ್ಟ ಎಲ್ಲ ಪರಿಹಾರ ಆಯ್ತು ಅಂದ್ರು. ಆಕೆಗೆ ಎಷ್ಟು ಸಂತೋಷ ಆನಂದ ಆಯ್ತು ಗೊತ್ತಿಲ್ಲ, ಆದ್ರೆ ನನಗಂತೂ ಬಹಳ ಆನಂದ ಆಯ್ತು, ಸಂತೋಷ ಆಯ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾವತ್ತೂ ಕೂಡ ನೀಡ್ತಾ ಹೋಗ್ಬೇಕು ಅನ್ನುವಂಥದ್ದು ಅನಿವಾರ್ಯ ಆದಂತ ಸಂದರ್ಭದಲ್ಲಿ ಪಡ್ಕೋಬೇಕು. ಕೊಟ್ಟಂತ ವ್ಯಕ್ತಿಗೆ ಕೃತಜ್ಞರಾಗಿರಬೇಕು. ನನಗೆ ಬಂದಂತ ಕಷ್ಟವೂ ಕೂಡ ಅವರಿಗೆ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಸ್ಪಂದಿಸಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಸದಾ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ, ಎಲ್ಲರೂ ನನ್ನವರು ಅನ್ನುವಂತ ಭಾವದಿಂದ ಕಾಣಬೇಕು ಅನ್ನುವಂತ ದೃಷ್ಟಿಯಿಂದ ಅಕ್ಕ ಹೇಳ್ತಾರೆ, ನಾನು ಬೇಡಿ ಬದಿಯಾಗ್ಬಿಟ್ಟೆ, ನಾನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಏನನ್ನೂ ಕೂಡ ಬೇಡಬಾರ್ದು ಅನ್ನುವಂಥದ್ದನ್ನ ನಿರ್ಧಾರವನ್ನ ಅಲ್ಲಿ ತಗೊಳ್ತಾರೆ ಅನ್ನುವಂಥದ್ದು. ಅಕ್ಕ ಆ ಅರಣ್ಯದಲ್ಲಿ ಆ ಚನ್ನಮಲ್ಲಿಕಾರ್ಜುನನಿಗೋಸ್ಕರವಾಗಿ ಹಲವಾರು ರೀತಿಯಾಗಿರುವಂತಹ ಹಂಬಲಿಸ್ತಾ ಎಷ್ಟು ಆ ನಿರಹಂಕಾರ ಭಾವವನ್ನ ತೊಳೆದು ಅದನ್ನೇ ನಾನು ಯಾವುದೇ ಕಾರಣಕ್ಕೂ ಬೇಡಬಾರದು ಅನ್ನುವಂತ ಒಂದು ವ್ರತಾಚರಣೆಯಂತೆ ಅಕ್ಕ ಅದನ್ನ ಪಾಲಿಸ್ತಾ ಹೋಗ್ತಾರೆ ಎನ್ನುವಂಥದ್ದು. ಒಂದು ದಿನ ಅಕ್ಕ ಅಲ್ಲಿ ಕದಳಿಯಲ್ಲಿ ಒಂದು ಗುಹೆಯಲ್ಲಿ ವಾಸವಾದಂತ ಸಂದರ್ಭದಲ್ಲಿ ಅಕ್ಕನೊಟ್ಟಿಗೆ ಹಲವಾರು ಜನ ಅಲ್ಲಿ ಅಕ್ಕನಿಗೆ ದರ್ಶನಕ್ಕೋಸ್ಕರ, ಅಕ್ಕನನ್ನ ಭೇಟಿಯಾಗಬೇಕು, ಅಕ್ಕನ ಅನುಭವ ವಾಣಿ ಕೇಳಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿಗೆ ಇಬ್ರು ಬರ್ತಾರೆ. ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಸಂದರ್ಭ ಹೇಳ್ತಾರೆ ಅಕ್ಕನಿಗೆ, ಅಕ್ಕ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ಇಬ್ರು ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಅಕ್ಕ ಕೇಳಿದಾಗ, ಒಬ್ಬ ಹೆಣ್ಮಗಳು ಬಂದಿದ್ದಾರೆ, ಒಬ್ಬ ಪುರುಷ ಬಂದಿದ್ದಾರೆ ಅಂತೇಳಿ. ಯಾರು ಕರೀರಿ ಅಂತೇಳಿ ಅಕ್ಕ ಹೇಳಿದಾಗ, ಅವ್ರು ಯಾರು ಗೊತ್ತೇ, ಅವರೇ ಆ ರಸವಂತಿ ಮತ್ತೆ ಕೌಶಿಕ ಮಹಾರಾಜ. ಆ ಕೌಶಿಕ ಮಹಾರಾಜನ ಅರಮನೆಯಲ್ಲಿ ಅಕ್ಕನಿಗೆ ಸೇವಕಿಯಾಗಿ ಎಲ್ಲ ಪೂಜಾ ಕೈಂಕರ್ಯದಲ್ಲಿ ಸೇವೆ ಮಾಡ್ತಾ ಇದ್ರಲ್ಲ ಆಕೆ, ಆ ರಸವಂತಿ ಎನ್ನುವಂತ ಆಕೆ ಕೌಶಿಕ ಮಹಾರಾಜ ಬಂದಿರ್ತಾರೆ. ಅಕ್ಕ ನೀವು ಅವ್ರು ಗುರುತಿಡಲಾರರಾಗಿದ್ದಂತ ಸಂದರ್ಭದಲ್ಲಿ ನೀವು ಯಾರು ಅಂತ ಕೇಳಿದಾಗ, ತಾಯಿ ನಾನು ಕೌಶಿಕ ಮಹಾರಾಜ, ನಾನು ರಸವಂತಿ ಅಂತ ಕೇಳಿದಾಗ, ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅಕ್ಕ. ಅವ್ರು ಹೇಳ್ತಾರೆ, ನಾನು ಪರಿವರ್ತನೆಯಾಗಿ ಬಂದಿದ್ದೀನಿ ತಾಯಿ, ತಾಯಿಯ ದರ್ಶನಕ್ಕೋಸ್ಕರ ಬಂದಿದ್ದೀನಿ, ನಿಮ್ಮ ದರ್ಶನ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಅಕ್ಕ ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವದ ವಾಣಿಯನ್ನ ಬದುಕಿನಲ್ಲಿ ಯಾವ ರೀತಿಯಾಗಿರ್ಬೇಕು ಅನ್ನುವಂಥದ್ದ ಸಂದೇಶವನ್ನ ಕೊಟ್ಟು ಅವರಿಗೆ ನೀವು ಸಾಧನೆಯನ್ನ ಮಾಡ್ತಾ ಹೋಗ್ರಿ ಅಂತ ಹೇಳಿ ಮಾರ್ಗದರ್ಶನವನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಆ ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಂತ ಸಂದರ್ಭದಲ್ಲಿ ಅಕ್ಕ ಗಿಡಿ, ಕೋಗಿಲೆ, ಹಂಸೆ, ನವಿಲು ಎಲ್ಲವನ್ನೂ ಕೂಡ ಕೇಳಿದಂತೆ ಇಲ್ಲೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿ ಸಂಕುಲವನ್ನ, ಜೀವ ಚೈತನ್ಯಗಳನ್ನೆಲ್ಲವನ್ನೂ ಕೂಡ ಕೇಳ್ತಾ ನೋಡ್ತಾ ಆಕೆ ಇಂಥ ಅನುಭವವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ವನವೆಲ್ಲ ನೀವೇ, ವನದೊಳಗ ಆಡುವ ದೇವ ಕರುವೆಲ್ಲ ನೀವೇ, ಕರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ, ತನ್ನ ಮಲ್ಲಿಕಾರ್ಜುನನೇ ಸರ್ವಭರಿತನಾಗಿ ನೀನು ಮುಖ ದೂರ ಅನ್ನುವಂಥದ್ದು. ಅಕ್ಕ ಹೇಳ್ತಾರೆ, ವನ ಎಲ್ಲವನ್ನೂ ಕೂಡ ನಾನು ನೋಡ್ತಾ ಇದ್ದೇನೆ, ಈ ವನದಲ್ಲಿ ಎಲ್ಲವೂ ಕೂಡ ನೀವೇ ಕಾಣಿಸ್ತಾ ಇದೀಯಾ ಭಗವಂತ, ಆದ್ರೆ ನನಗೆ ನಿಜ ದರ್ಶನವನ್ನ ಮಾಡಿಸ್ಬೇಕು ಅಂತ ಇದೆ, ಒಮ್ಮೆ ನಿನ್ನ ದರ್ಶನವನ್ನ ಮಾಡಿಸು, ಒಮ್ಮೆ ನಿನ್ನ ಮುಖವನ್ನ ನನಗೆ ತೋರಿಸು ಅನ್ನುವಂತ ರೀತಿಯಲ್ಲಿ ಅಕ್ಕ ಕೇಳ್ತಾರೆ ಅನ್ನುವಂಥದ್ದು. ಅಂತ ಪ್ರತಿಭಾ ಚಕ್ಷುವಿನಿಂದ ನೋಡ್ಬೇಕು ಅನ್ನುವಂಥದ್ದು. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ಎಷ್ಟೋ ಜನ ಹೇಳ್ತಾರೆ ಅಂತ ಶರಣರಿದ್ರ, ಈಗ ಅಂತವ್ರು ಇದ್ದಾರ, ಅಂತವ್ರು ಇರ್ತಾರ ಅಂತ ಹತ್ತಾರು ಪ್ರಶ್ನೆಗಳನ್ನ ಮಾಡ್ತಾರೆ. ಖಂಡಿತ ಅಂತವ್ರು ಇದ್ರು, ಅಂತವ್ರು ಇದ್ದಾರೆ, ಮುಂದೆ ಇರ್ತಾರೆ ಅನ್ನುವಂಥದ್ದು. ಯಾವ ರೂಪದಲ್ಲಿ ಆ ಶರಣರು ನಮ್ಮೊಟ್ಟಿಗೆ ಬಂದಿರ್ತಾರೋ ಗೊತ್ತಿಲ್ಲ ಅನ್ನುವಂಥದ್ದು. ಅದಕ್ಕೆ
ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸ ಬಯಸಿದೆ, ನಡೆದಾಡೋ ದೇವರು, ಮಾತಾಡೋ ದೇವರು, ಈ ಭೂಮಿ ಮೇಲೆ ಯಾರು ಇದ್ರೆ ಅವತ್ತ ಮನುಷ್ಯ ಅಂತೇಳಿ ಮಾನವನಲ್ಲಿ ಮಹಾದೇವನನ್ನ ಕಂಡ್ರು ಶರಣರು ಅನ್ನುವಂಥದ್ದು. ಅಕ್ಕನು ಕೂಡ ಆ ನಿಲುವಿನತ್ತ ಹೋಗಿ ಎಲ್ಲದರಲ್ಲೂ ಕೂಡ ಭಗವಂತನನ್ನ ಕಾಣ್ತಾರೆ. ಅಕ್ಕನಿಗೊಂದು ಕುತೂಹಲ, ಹೇಗೆ ಇರ್ಬೋದು, ನಾನು ಒಮ್ಮೆ ನೀನು ನನಗೆ ಮುಖ ತೋರಿಸು, ನಾನು ನಿನ್ನನ್ನ ನೋಡ್ಬೇಕು ಅನ್ನುವಂಥದ್ದನ್ನ ಅಕ್ಕ ಕೇಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಒಂದ್ ಕಡೆ ಶರಣರು ಹೇಳ್ತಾರೆ, ಹೇಗೆ ಅಂತ ಅಂದ್ರೆ ನೋಡ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲೋ ಇರುವಂತ ವ್ಯಕ್ತಿಯನ್ನ ಇಲ್ಲೇ ನಾವು ನೋಡ್ಬಿಡ್ಬೋದು. ಈಗ ಹೇಳ್ತಾರೆ ಶರಣರು, ಶರಣ ಮತ್ತೆ ಭಕ್ತನ ಸಂಬಂಧ ಹೇಗೆ ಅಂತ ಅಂದ್ರೆ ಪೂರ್ವ ಶಿಶುವಿನ ನ್ಯಾಯದಂತೆ ಅಂತ ಹೇಳ್ತಾರೆ ಶರಣರು. ನೋಡಿ, ಆಮೆ ಮರಿ ಹಾಕಿದ ತಕ್ಷಣ ತಾಯಿನೇ ಒಂದ್ ಕಡೆ ಮಗುನೇ ಒಂದ್ ಕಡೆ ಆಗ್ಬಿಡ್ತಾರೆ. ಯಾವತ್ತೂ ಅವರು ಹೆಚ್ಚಾಗಿ ಸಂಪರ್ಕದಲ್ಲಿ ಇರಲ್ಲ. ಅದಕ್ಕೆ ಹಾಗಾದ್ರೆ ಪ್ರಸಾದ ಹೇಗೆ ಅಂತ ಕೇಳೋದಾದ್ರೆ, ತಾಯಿ ಮಕ್ಕಳನ್ನ ನೆನೆಸ್ಕೊಂಡ್ರೆ ಸಾಕು ಹೊಟ್ಟೆ ತುಂಬಿಡ್ತದೆ, ಮಕ್ಕಳು ತಾಯಿಯನ್ನ ನೆನೆಸ್ಕೊಂಡ್ರೆ ಸಾಕು ಹೊಟ್ಟೆ ತುಂಬುತ್ತದೆ ಅನ್ನುವಂಥದ್ದು. ಹಾಗೆ ಕೂರ್ಮ ಶಿಶುವಿನ ನ್ಯಾಯದಂತೆ ಗುರು ಶಿಷ್ಯನ ಸಂಬಂಧ ಅನ್ನುವಂಥದ್ದು ಅಂತ ಎಲ್ಲವೂ ಕೂಡ ಶರಣರಿಗೆ ಗೋಚರ ಆಗ್ತಾ ಇತ್ತು ಅನ್ನುವಂಥದ್ದು. ಅಂತ ಗೋಚರ ಹೇಗಾಗ್ತಾ ಇತ್ತಪ್ಪ ಅಂದ್ರೆ, ನಾನು ಕಳೆದ ದಿನಗಳಲ್ಲಿ ನಿಮಗೆ ಉದಾಹರಣೆ ಕೊಟ್ಟಿರ್ಬೋದು. ಅಂಜನ ಅನ್ನುವಂಥದ್ದು, ನಮ್ಮ ಇಷ್ಟಲಿಂಗಕ್ಕೆ ಕೆಲವೊಂದು ಪರಿಕರಗಳಲ್ಲಿ ಅಂಜನಾನು ಕೂಡ ಹಾಕಿರ್ತಾರೆ ಅನ್ನುವಂಥದ್ದು. ಆಕಳು ತುಪ್ಪ, ಗೇರೆಣ್ಣೆ, ಅಂಜನ, ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ, ಹೀಗೆ ಹಲವಾರು ಪರಿಕರಗಳಿಂದ ಇಷ್ಟಲಿಂಗವನ್ನ ಮಾಡಿರ್ತಾರೆ. ಅದಕ್ಕೆ ಅಂಜನ ಅನ್ನುವಂಥದ್ದು ಕೂಡ ಸೇರ್ಪಡೆಯಾಗಿರ್ತದೆ. ಅದಕ್ಕೆ ನಾವು ತ್ರಾಟಕ ಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಬೇಗ ಆ ಏಕಾಗ್ರತೆ ಸಿದ್ಧಿಸಿ ಇಡೀ ದೇಹದಲ್ಲಾಗುವಂತ ಪ್ರಕ್ರಿಯೆ ಎಷ್ಟು ಬೇಗ ಜಾಗ್ರತೆ ಆಗ್ತದೆ ಅಂದ್ರೆ, ನಮಗೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಅನುಭವ ಆಗ್ತದೆ. ಅಕ್ಕನಿಗೆ ಎಂಥ ಅನುಭವ ಆಗಿರ್ಬೇಕು ಅನ್ನುವಂಥದ್ದು, ಎಂಥ ಪರಮಾನಂದವನ್ನ ಅನುಭವಿಸಿರ್ಬೇಕು ಆ ಲಿಂಗಾನಂದದಲ್ಲಿ ಅನ್ನುವಂಥದ್ದು. ಶರಣರು ಹೇಳ್ತಾರೆ, ಅಂತ ಅಂಜನವನ್ನ ನೋಡುವುದರ ಮುಖಾಂತರವಾಗಿ ನಾವು ನೋಡಿದ್ದೆ ಆದ್ರೆ ಮಣ್ಣನ್ನು ಕೂಡ, ಆ ಹಾರ ದರ್ಶನವನ್ನ ನಾವು ಮಾಡೋದಾದ್ರೆ ಆ ಮಣ್ಣನ್ನು ಕೂಡ ಏನ್ ಕಾಣ್ತದಪ್ಪ ಅಂದ್ರೆ ಒಂದು ಕಾಣ್ತದೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಎನ್ನುವಂಥದ್ದು. ಆಂತರ್ಯದಲ್ಲಿ ಮೊನ್ನೆ ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ, ಕೆರೆ ಹಳ್ಳ ಬಾವಿಗಳಲ್ಲಿ ಬರೀ ಕಡ್ಡಿ ಕಸವನ್ನ ಮೇಲ್ಭಾಗದಲ್ಲಿ ನೋಡಿದ್ರೆ ಅಂತರಾಳಕ್ಕೆ ಹೋಗಿ ನಾವು ನೋಡಿದ್ರೆ ಮುತ್ತು ರತ್ನಗಳನ್ನ ಹೇಗೆ ನೋಡ್ತೀವೋ, ಆ ಶರಣರನ್ನು ಕೂಡ ಆಂತರ್ಯದಲ್ಲಿ ನಾವು ಯೋಗ ಸಾಧನೆಯ ಮುಖಾಂತರವಾಗಿ ಎಲ್ಲವನ್ನು ಕಾಣಬಹುದು, ನೋಡಬಹುದು ಅನ್ನುವಂಥದ್ದನ್ನ ಶರಣರು ಇಲ್ಲಿ ಉಲ್ಲೇಖವನ್ನ ಪಡಿಸ್ತಾರೆ ಎನ್ನುವಂಥದ್ದು. ಅಕ್ಕ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನೆಲ್ಲವನ್ನು ಕೂಡ ಪಡ್ಕೊಂಡು ಹೇಳ್ತಾರೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಳಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿಜ್ಜಲಾಮೃತ, ಮೃಗವೆಲ್ಲ ಪರುಷ ಮೃಗ, ಎಡವಿದರೆ ಅರಳೆಲ್ಲ ಚಿಂತಾಮಣಿ, ಚನ್ನ ಮಲ್ಲಿಕಾರ್ಜುನನ ಮೆಚ್ಚಿ ಗಿರಿಯ ಸುತ್ತಿ ನೋಡಿದೆನೆಂದ ಕದಳಿಯ ಬನದಲ್ಲಿ ಕಂಡೆನು ಅನ್ನುವಂಥದ್ದು. ಅಕ್ಕನಿಗೆ ವನವೆಲ್ಲ ಕಲ್ಪತರುವಾಗಿ ಕಾಣಿಸುವಂಥದ್ದು, ಆ ಗಿಡವೆಲ್ಲ ಮರುಜವಣಿಯಾಗಿ ಕಾಣಿಸುವಂಥದ್ದು, ಅಲ್ಲಿರುವಂತಹ ಶಿಲ್ಪಗಳೆಲ್ಲವೂ ಕೂಡ ಪುರುಷದಂತೆ ಕಾಣುವಂಥದ್ದು. ಅದನ್ನು ಮುಟ್ಟಿದ್ರೆ ಸಾಕು ಅದರಂತೆ ಆಗುವಂಥದ್ದು ಇದೆ ಅಂತ ಆ ಪ್ರಕೃತಿಯಲ್ಲಿದೆ ಅಂದ್ರೆ, ಆ ಪ್ರಕೃತಿಯನ್ನ ಶರಣರು ಆ ಪ್ರಕೃತಿಯಲ್ಲಿರುವಂಥದ್ದನ್ನ ಆಸ್ವಾದಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಶರಣರು ಕೂಡ ಎಲ್ಲರನ್ನ ನೋಡಿ ಒಬ್ಬೊಬ್ರು ಒಂದೊಂದು ವಚನವಾದ್ರೂ ಕೂಡ ಪ್ರಕೃತಿ ಬಗ್ಗೆ ಇರ್ತದೆ ಅನ್ನುವಂಥದ್ದು. ಅಲ್ಲಮ ಪ್ರಭುದೇವರ ವಚನವನ್ನ ನೋಡಿ, ಗಗನವೇ ಗುಂಡಿಗೆ ಆಕಾಶವೇ ಅಗ್ಗಮಣಿ, ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ, ಬ್ರಹ್ಮ ದೀಪ ವಿಷ್ಣು ದೀಪ ರುದ್ರನೋಗರ ಸಂವಿಧಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಪ್ರಭುದೇವರು ಎಂತ ಪೂಜೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಪ್ರಕೃತಿಯ ಆರಾಧಿಸಿದ್ರು ಶರಣರು ಅನ್ನುವಂಥದ್ದು. ಅಕ್ಕನಿಗೆ ಎಡವಿದಂತ ಕಲ್ಲುಗಳೆಲ್ಲವೂ ಕೂಡ ಚಿಂತಾಮಣಿ ಅನ್ನುವಂಥದ್ದನ್ನ ಯಾರು ಚಿಂತಿಸ್ತೇವೋ, ಅದೇನು ಅಪೇಕ್ಷೆ ಪಡ್ತೀವೋ ಅದನ್ನ ಕಾಲಕ್ರಮೇ ಕೊಡುವಂಥದ್ದು. ಆ ಎಡವಿದ್ರೆ ಸಾಕು ಅದು ಕಾಣಿಸ್ತದೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಪ್ರಭುದೇವರ ಒಂದು ಇದರಲ್ಲಿ ಬರ್ತದೆ, ಸಾರ್ಯ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿ. ಎಲ್ಲ ಕಡೆ ಇದೆ ಭಗವಂತ, ಎಲ್ಲ ಕಡೆ ಇದ್ದಾನೆ. ಅದನ್ನ ನೋಡ್ಬೇಕಲ್ಲ, ನಮ್ಮ ಮುಖವನ್ನ ನೋಡ್ಕೋಬೇಕಾದ್ರೆ ನಮಗೆ ದರ್ಪಣ ಬೇಕು. ಹಾಗೆ ಆ ದರ್ಶನವನ್ನ ಮಾಡ್ಬೇಕಾದ್ರೆ ಶಿವಯೋಗದ ಮುಖಾಂತರವಾಗಿ ನಾವು ಆ ದಿಗ್ದರ್ಶನವನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಅಕ್ಕ ಎಂತ ಆ ಚನ್ನಮಲ್ಲಿಕಾರ್ಜುನನ ಅಂಬಲವನ್ನ ಹಚ್ಕೊಂಡಿದ್ರು ಅಂದ್ರೆ ಸಿದ್ದರಾಮೇಶ್ವರರ ಜೀವನವನ್ನ ನಾವು ನೋಡಿದ್ವಿ. ನಮ್ಮ ಸಿದ್ದರಾಮೇಶ್ವರರು ಅದೇ ಚನ್ನಮಲ್ಲಿಕಾರ್ಜುನನ ಆ ಶ್ರೀಶೈಲವನ್ನೇ ಮಲ್ಲಯ್ಯನನ್ನೇ ಹುಡುಕಿಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂತ ಮಲ್ಲಯ್ಯನನ್ನ ಹುಡುಕಿಕೊಂಡು ಹೋಗಿರುವಂತಹ ರುದ್ರ ಗಮನಿಯನ್ನು ಕೂಡ ನಾವಲ್ಲಿ ನೋಡಬಹುದು ಅನ್ನುವಂಥದ್ದು. ಅದಕ್ಕೆ ನಾವೆಲ್ಲರೂ ಕೂಡ
ಪ್ರತಿಯೊಬ್ಬರೂ ಕೂಡ ನಾವು ಶರಣ ಜೀವಿಗಳಾದಂಥವ್ರು, ಶರಣ ಧರ್ಮವೊಂದನ್ನು ಪಾಲಿಸ್ತಕ್ಕಂಥವ್ರು, ಶರಣರ ಕ್ಷೇತ್ರ ದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು. ಅಂತ ಸೊನ್ನಳಿಗೆಯ ಸಿದ್ದರಾಮೇಶ್ವರರು ಕೂಡ ಮಲ್ಲಯ್ಯನನ್ನ ಹರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಭಗವಂತ ಸದಾ ಕೈ ಹಿಡ್ಕೊಂಡಿರ್ತಾನೆ. ಹಲವಾರು ಕಷ್ಟ, ದುಃಖ, ನೋವು, ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಧೃತಿಗೆಡಬಾರದು ಅನ್ನುವಂಥದ್ದು. ಒಂದೊಂದು ರೀತಿಯಾಗಿ ಭಗವಂತ ಬಂದು ನಮಗೆ ಕಾಯ್ತಾನೆ ಅನ್ನುವಂಥದ್ದು. ಕಷ್ಟಗಳು, ನೋವುಗಳು, ದುಃಖ ಬಂದಾಗ ನಮಗೆ ಅನುಭವದ ಪಾಠ ಅನ್ಕೋಬೇಕೇ ಹೊರತು ನಾವು ಅಷ್ಟೊಂದು ಸಲ ಭಗವಂತನನ್ನ ದೂಷಣೆ ಮಾಡ್ತೀವಿ. ಕಷ್ಟ, ದುಃಖ, ನೋವು, ಸಮಸ್ಯೆ ಬಂದಾಗ ಭಗವಂತ ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ, ನನಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತೇಳಿ. ಈ ಕಡೆ ಹೇಳ್ತಾರೆ ಮನುಷ್ಯನಿಗೆ ಬರಲಾರದೆ ಮರಕ್ಕೆ ಬರ್ತದ ಅಂತೇಳಿ. ಕಾಮಧೇನು ಕಲ್ಪವೃಕ್ಷ ಅನ್ನುವಂತ ತೆಂಗಿನ ಮರಕ್ಕೂ ಕೂಡ ರೋಗ ಬಂದಿತ್ತು. ಬೇವಿನ ಮರ ಕೆಳಗೆ ಕೆಲವಾರು ಗಂಟೆಗಳ ಕಾಲ ಕುತ್ಕೊಂಡ್ರೆ ಸಾಕು ಎಷ್ಟೋ ರೋಗಗಳು ವಾಸಿಯಾಗ್ತವೆ ಅಂತ ಹೇಳ್ತಾರೆ. ಅಂತ ಬೇವಿನ ಮರಕ್ಕೂ ಕೂಡ ಬಂದಿತ್ತು. ಯಾವುದು ಕೂಡ ಶಾಶ್ವತವಾದಲ್ಲ ಅನ್ನುವಂಥದ್ದನ್ನ ಶರಣರು ತಮ್ಮ ಅನುಭವಕ್ಕೆ ತಂದುಕೊಂಡು ಮನುಷ್ಯನಿಗೆ, ಹಲವಾರು ಜನ ಶರಣರಿಗೆ ಕಾಯವನ್ನ, ಬುದ್ಧಿಯನ್ನ, ಭಾವವನ್ನ ದೃಢಪಡಿಸಿಕೊಳ್ಳೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂದೇಶವನ್ನ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕ ಶಿವಯೋಗ ಸಾಧನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕದಳಿಯ ಆ ಪ್ರವೇಶವನ್ನ ಹೇಗೆ ಮಾಡ್ತಾರೆ ಅಂತಂದ್ರೆ, ಇಡೀ ತಮಗೆ ಕಣ್ಣಿಗೆ ಕಾಣುವಂಥದ್ದೆಲ್ಲವನ್ನೂ ಕೂಡ ಅಕ್ಕ ಲಿಂಗಮಯವಾಗಿಸಿಕೊಂಡಿರ್ತಾರೆ. ಆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಯೋಗ ಸಾಧನೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾನು ಎಲ್ಲಿದ್ದೀನಿ ಅನ್ನುವಂತ ಭಾವವೇ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಆ ಲಿಂಗಾನುಭವದಲ್ಲೇ ತಲೀನತೆಯನ್ನ ಒಳಗಾಗಿರ್ತಾರೆ ಅನ್ನುವಂಥದ್ದು. ಅಂತ ಶಿವಯೋಗಿನಿಯಾಗಿರುವಂತ ಅಕ್ಕ ಕರಬಿಷ್ಟ ಲಿಂಗವನ್ನ ತುರ್ಯಾತೀತಾವಸ್ಥೆಯಲ್ಲಿ ಆ ಜ್ಞಾನದ ಪ್ರಭೆಯೊಳಗೆ ಶಬ್ದ ಮುಗ್ಧ ಸ್ಥಿತಿಯಲ್ಲಿ ಅಂತರಂಗದ ಆ ಚಿತ್ ಪ್ರಕಾಶದ ಬೆಳಗಿನೊಳಗೆ ಬೆಳಗುತ್ತಾ ಆ ಒಡಲೊಂದು ಒಂದಾಗಿ ಆ ಭಾವದಲ್ಲಿ ಆಕೆ ಆ ಭಗವಂತನಿಗೆ ನಾನು ಆರತಿಯನ್ನ ಬೆಳೆಸ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ ಅಕ್ಕ. ಕಂಗಳ ನೋಟ ಕಾಯದ ಕರದಲ್ಲಿ ಲಿಂಗದ ಕೂಟ ಶಿವ ಶಿವ ಚೆಲುವನು, ಆ ಮಂಗಳ ಮೂರ್ತಿಯ ಆ ಮಲೆಗಳಲ್ಲಿ ದೇವನಿಗೆರಗಿಪ್ಪಿ ನಾನು ಜಗತ್ ವಂದಿಸಿ ಆ ಬೆಟ್ಟವ ಆ ಮಾಡಿದೆ. ಅಗೆಯನಾಗಿ ಸಂಸಾರವನ್ನೆಲ್ಲವನ್ನು ತ್ಯಜಿಸಿದ್ದೀನಿ. ಆದ್ರೆ ನನ್ನನ್ನ ನೋಡಿ ಜನ ಈ ರೀತಿಯಾಗಿದೆಯಾ ಅಂತೇಳಿ ಹೇಳ್ತಾ ಇದ್ದಾರೆ. ಭಗವಂತ, ನಾನು ಎಲ್ಲವನ್ನು ಕೂಡ ಭಗವಂತನಿಗೆ ನೀವು ಪೂಜೆಯನ್ನು ಮಾಡುವಾಗ ಆರತಿಯನ್ನ ಬೆಳೆಸ್ತೀರಾ, ಏನೆಲ್ಲ ರೀತಿಯಾಗಿರ್ತಕ್ಕಂಥ ಭಗವಂತನಿಗೆ ಆರೈಕೆ ಪೂರೈಕೆಯನ್ನು ಮಾಡ್ತೀರಾ, ನಾನು ಆ ರೀತಿ ಎಲ್ಲವನ್ನು ಕೂಡ ನಿವೇದನೆಯನ್ನ ಮಾಡ್ತೀನಿ ಅನ್ನುವಂಥದ್ದು. ನಾವು ಭಗವಂತನಿಗೆ ಪ್ರಸಾದವನ್ನಷ್ಟೇ ನಿವೇದನೆಯನ್ನು ಮಾಡ್ತೀವಿ, ಇಲ್ಲ ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಎಲ್ಲವನ್ನೂ ಕೂಡ ನೈವೇದ್ಯವನ್ನ ಮಾಡಬೇಕು, ನಿವೇದನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಶರಣರು ಅನ್ನೋದು. ಆ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕತೆಗೆ ನಾವು ಒಳಗಡೆ ಆಗ್ಬಿಟ್ವಿ ಅಂದ್ರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಧೃತಿಗೆಡುವಂತ ಅವಶ್ಯಕತೆ ಇಲ್ಲ ಅನ್ನೋದು. ಅಕ್ಕ ಏಕಾಂಗಿಯಾಗಿ ಬಂದು ಇಂಥ ದೃಢವಾಗಿರ್ತಕ್ಕಂಥ ಯೋಗ ಸಾಧನೆಯ ಸಿದ್ಧಿಯನ್ನು ಪಡ್ಕೊಂಡು ಅಂದ್ರೆ ಯಾರಿಗೆ ಸಾಧ್ಯ ಇಲ್ಲ, ಇದು ಎಲ್ಲರಿಗೂ ಕೂಡ ಸಾಧ್ಯ ಅನ್ನುವಂಥದ್ದು. ಅಂತ ಅಕ್ಕ ಆ ದಿವ್ಯ ಸ್ವರೂಪವನ್ನ ಒಳಗೊಂಡು ಹಲವಾರು ರೀತಿಯಾಗಿರುವಂತ ಆ ಶಕ್ತಿಗಳನ್ನ ಪಡ್ಕೊಂಡು ಮತ್ತೆ ಹೇಳ್ತಾರೆ ಆ ಕದಳಿ ಎನ್ನುವಂಥದ್ದು ಯಾವುದು ಅನ್ನುವಂಥದ್ದನ್ನ ಪರಿಚಯ ಮಾಡಿಕೊಡ್ತಾರೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದೆ, ಕದಳಿಯ ಬನದಲ್ಲಿ ಭವಹರಣ ಕಂಡೆ, ಭವಗೆಟ್ಟು ಬಂದ ಮಗಳೆಂದು ಕರಳಿದು ಬಿಗಿದಪ್ಪಿ ಚನ್ನ ಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ಅಡಗಿಸಿಕೊಂಡ. ಭಗವಂತ ನಾನು ಕದಳಿ ಎನ್ನುವಂಥದ್ದನ್ನ ಹೊರಗೆ ಎಷ್ಟೊತ್ತು ನೋಡ್ಕೊಂಡು ಬಂದೆ. ಆ ಕದಳಿಯ ಬನದ ಸೌಂದರ್ಯವನ್ನ ಆ ಪ್ರಭುದೇವರು ಹೇಳುವಂತಹ ಶ್ರೀಗಿರಿಗಳ ಅವರು ಕುರುಹುಗಳನ್ನು ಹೇಳಿದ್ರು. ಆ ಎಲ್ಲ ಶ್ರೀಗಿರಿಗಳನ್ನ, ನದಿಯ ಆ ಜರಿಗಳನ್ನ, ತೊರೆಗಳನ್ನೆಲ್ಲವನ್ನು ಕೂಡ ನೋಡಿದೆ. ಪ್ರಕೃತಿ ಸೌಂದರ್ಯವನ್ನ ನಾನು ಆಸ್ವಾದಿಸಿದೆ. ಆದ್ರೆ ಕದಳಿಯ ಬಣ ಹೇಗೆ ಅನ್ನುವಂಥದ್ದನ್ನ ತನ್ನ ಅನುಭವಕ್ಕೆ ತಂದುಕೊಂಡು ಅರ್ಥ ಹೇಳ್ತಾರೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಘೋರಾರಣ್ಯ. ಆ ಕಾಯವೆನ್ನುವಂತ ಕದಳಿಯನ್ನ ಗೆದ್ದು ಬಿಟ್ರಿ ಅಂದ್ರೆ ನಾನು ಭವವನ್ನೇ ಗೆದ್ದ ಹಾಗೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಬದುಕಿನ ಅದು ಗೊತ್ತಿದೆ. ಭಗವಂತ ನಮ್ಮನ್ನ ಹೃದಯ ಕಮಲದಲ್ಲಿ ಇಟ್ಕೊಳ್ತಾನೆ ಅನ್ನುವಂಥದ್ದು. ಅದಕ್ಕೆ ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಬಂದಂತ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನ ಯಾರಾದ್ರೂ ಏನಾದ್ರು ಅಂದಾಗ ಮನಸ್ಸಿಗೆ ನೋವಾದಂತ ಸಂದರ್ಭದಲ್ಲಿ ಮನಸ್ಸಲ್ಲೇ ಇಟ್ಕೊಂಡು ತುಂಬಾ ಜನ ನಾವು ಕೊರಗ್ತೀವಿ ಅನ್ನುವಂಥದ್ದು ಸರಿತು. ಅದೇ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಾರದೆ ಎಲ್ಲವನ್ನೂ ಕೂಡ
ನೀವು ಕಸ ಗುಡಿಸಿ ಹೇಗೆ ಕಸ ತೆಗೆದು ಹೊರಗಾಕ್ತಿರೋ ಹಾಗೆ ಬೇಡವಾಗಿದ್ದನ್ನೆಲ್ಲವನ್ನ ತೆಗೆದು ಹಾಕಿ ಸದಾ ಆ ಜಾಗದಲ್ಲಿ ಭಗವಂತನ ನಾಮಸ್ಮರಣೆಯನ್ನಷ್ಟೇ ಇಟ್ಕೋಬೇಕು. ಭಗವಂತನ ಹೃದಯ ಕಮಲದಲ್ಲಿ ಇಟ್ಕೊಳ್ಳುವಂತ ಜಾಗದಲ್ಲಿ ನಮ್ಗೆ ಅಂದೋರ್ನು ಆಡ್ದೋರ್ನು ಬೈದೋರ್ನು ಯಾಕ್ರಿ ಇಟ್ಕೋಬೇಕು ಅಲ್ವೇ? ಸದಾ ಹೃದಯ ಕಮಲದಲ್ಲಿ ಭಗವಂತನನ್ನ ಇಟ್ಕೋಬೇಕು. ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರೆ ಎಷ್ಟೋ ಭವಬಂಧನಗಳು ಪರಿಹಾರ ಆಗ್ತವೆ. ನಾವು ಹಲವಾರು ಜನ ಶರಣರ ಬದುಕು ಜೀವನವನ್ನ ದರ್ಶನವನ್ನ ಮಾಡಿದ್ವಿ ಎನ್ನುವಂಥದ್ದು. ಅಜಗಣ್ಣ ಇಡೀ ಕಾಯವನ್ನೇ ಮಂತ್ರ ಕಾಯವನ್ನಾಗಿ ಮಾಡ್ಕೊಂಡಿದ್ರು. ಇಡೀ ಬದುಕಿನುದ್ದಕ್ಕೂ ಕೂಡ ಅಜಗಣ್ಣನ ಕಾಯವನ್ನ ಸ್ಪರ್ಶನವನ್ನ ಮಾಡಿದ್ರೆ ಸಾಕು ಓಂ ಅನ್ನುವಂಥ ಶಬ್ದ ಬರ್ತಿತ್ತು ಅಂದ್ರೆ ಎಂಥ ಪ್ರಸಾದ ಕಾಯವನ್ನಾಗಿಸ್ಕೊಂಡಿದ್ರು ಅನ್ನುವಂಥದ್ದು. ಅಂತ ಸಾಧನೆಯ ಸಿದ್ಧಿಯನ್ನ ಮಾಡಿಕೊಂಡಿರುವಂತ ಎಲ್ಲರಿಗೂ ಕೂಡ ಅದು ಸಾಧ್ಯ ಅನ್ನುವಂಥದ್ದನ್ನ ಅಕ್ಕ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಅನ್ನುವಂಥದ್ದು. ಅಕ್ಕ ಸಾಧನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಹಲವಾರು ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಬಹುದೇವರು ಹೇಳಿದಂತಹ ಕುರುಹುಗಳು ಕಾಣಿಸ್ತದೆ ಎನ್ನುವಂಥದ್ದು. ಕದಳಿ ಅಂದ್ರೆ ಬಾಳೆ ಅನ್ನುವಂಥದ್ದು, ಹಲವಾರು ರೀತಿಯಾಗಿರ್ತಕ್ಕಂಥ ಶಿವ ಅನ್ನುವಂಥದ್ದು, ಆಕಾಶ ಅನ್ನುವಂಥದ್ದು, ಹಾಗೆ ಆನೆ ಅನ್ನುವಂಥದ್ದು, ಕತ್ತಲೆ, ಹಾಗೆ ಅರಣ್ಯದ ಮಧ್ಯದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಅನುಭವಗಳಾದಂತಹ ಸಂದರ್ಭದಲ್ಲಿ ಸಂಸ್ಕೃತದ ಆ ಪದ ಅದು ಕದಳಿ ಅನ್ನುವಂಥದ್ದು, ಬಾಳೆ ಅನ್ನುವಂಥದ್ದನ್ನ ನಮ್ಗೆ ಶರಣರು ಅದನ್ನ ತಿಳಿಸಿಕೊಡ್ತಾರೆ. ಹಾಗೆ ಬ್ರಹ್ಮರಂಧ್ರದಲ್ಲಿರುವಂತ ಶಿವಕಲ್ಪ ವೃಕ್ಷ ಅನ್ನುವಂಥದ್ದನ್ನ ಕೆಲವೊಬ್ಬರು ಶರಣರು ಅದನ್ನ ಉಲ್ಲೇಖವನ್ನ ಮಾಡ್ತಾರೆ. ಆ ಕದಳಿ ಅನ್ನುವಂಥದ್ದು ಬ್ರಹ್ಮರಂಧ್ರ, ಆ ನಿಷ್ಕಲಲಿಂಗ ಅನ್ನುವಂಥದ್ದನ್ನ ಕದಳಿಗೆ ಹೋಲಿಸಿರುವಂಥದ್ದು. ಆ ಭವಾವ ಅರಣ್ಯ ಅನ್ನುವಂಥದ್ದು ಶರಣರು ಭವವನ್ನ ಅರಣ್ಯಕ್ಕೆ ಹೋದ್ರೆ ಸಾಕು ನಮ್ಮ ಭವಬಂಧನವನ್ನ ಕಳೆದೋಗ್ತದೆ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡ್ತಾರೆ ಶರಣರು ಅನ್ನುವಂಥದ್ದು. ಅಂತ ಭವಬಂಧನವನ್ನ ಕಳ್ಕೊಳ್ಬೇಕು ಅನ್ನೋದಾದ್ರೆ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ಅನುಭವದ ಪಾಠವನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು. ಅಂತ ಅನುಭವದ ಪಾಠವನ್ನ ಕಲ್ತ್ಕೊಂಡ್ರೆ ಮಾತ್ರ ಆ ನಿಜೈಕ್ಯದ ನಿಜ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅಕ್ಕ ಕಂಡುಕೊಳ್ತಾರೆ. ಅಂತ ಐಕ್ಯ ಸ್ಥಿತಿಯ ವಿವರಿಸುವಂತ ಮತ್ತೊಂದು ವಚನವನ್ನ ಬಸವಣ್ಣರು ಅಲ್ಲಿ ವ್ಯಕ್ತಪಡಿಸ್ತಾರೆ. ದೆಸೆ ದಿಕ್ಕು ಧರೆಯಲ್ಲಿ ಗಗನವೆಂಬುದು ನಾನರಿಯನಯ್ಯ, ಲಿಂಗ ಮಧ್ಯೆ ಜಗತ್ ಸರ್ವವೆಂಬುದ ನಾನರಿಯನಯ್ಯ, ಲಿಂಗ ಸೋಂಕಿದ ಸುಖದೊಳಗೆ ಶಿವ ಶಿವ ಎನ್ನುತ್ತಿದ್ದೆನಯ್ಯ, ಅಂಬುದಿಯೊಳಗೆ ಬಿದ್ದ ವಾರಿ ಕಲ್ಲಿನಂತೆ ಭಿನ್ನ ಭಾವವಿಲ್ಲ, ಶಿವ ಶಿವ ಎನ್ನುತ್ತಿದ್ದೆ ಕೂಡಲ ಸಂಗಮ ದೇವ. ಆ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಇಡೀ ಸಮುದ್ರದಲ್ಲಿ ಆ ಆನೆಕಲ್ಲು, ಆಕಾಶದಿಂದ ಬೀಳುವಂತ ಆ ಮಂಜುಗಡ್ಡೆ ಕಲ್ಲಿರ್ತದಲ್ಲ, ಅದು ನೀರಲ್ಲಿ ಬಿದ್ದರೆ ಏನಾಗ್ತದೆ? ತಾನೇ ತಾನಾಗಿ ನೀರಿನೊಳಗೆ ಹೇಗೆ ಬೆರೆತೋಗ್ತದೋ ಹಾಗೆ ನನಗೆ ಲಿಂಗಾನುಭವ ಆಯ್ತು ಅನ್ನುವಂಥದ್ದನ್ನ ಲಿಂಗದಲ್ಲಿ ನಾನೇ ಲಿಂಗವಾದೆ ಎನ್ನುವಂಥದ್ದನ್ನ ಬಸವಾದಿ ಶರಣರು ಅಲ್ಲಿ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರುವಂತಹ ವಚನಗಳನ್ನ ಪ್ರತಿಯೊಬ್ಬರು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ, ಹರಿಷದ್ ವರ್ಗಗಳಲ್ಲಿ ನಾನು ಮತ್ತೆ ನೀನು ಅನ್ನುವಂಥ ಯಾವುದೇ ಭಾವವೂ ಕೂಡ ಅಲ್ಲಿ ಬರಬಾರದು. ಆ ಉಪಾಸಕವಾಗಿರುವಂತ ವಸ್ತುವನ್ನು ಕೂಡ ನಾವು ನೆನಪಬಾರದು ಅನ್ನುವಂಥದ್ದನ್ನ ಶರಣರು ಅಲ್ಲಿ ತಿಳಿಸ್ಕೊಡ್ತಾರೆ. ಆದ್ರೆ ಹೇಳ್ತಾರೆ, ಅಂಗ ಗುಣಗಳನ್ನ ಅಳಿದು ಲಿಂಗ ಗುಣಗಳಾಗಬೇಕು, ಆದ್ರೆ ಅಂಗ ಭಾವವೇ ಅಳೆದು ಲಿಂಗಾಂಗ ಸಾಮರಸ್ಯವನ್ನ ಹೊಂದಬೇಕು ಅನ್ನುವಂಥದ್ದು. ಆ ಸಮರಸವಾಗಿರ್ತಕ್ಕಂಥ ಆ ನಿಜೈಕ್ಯ ಪದವಿಯೇ ಐಕ್ಯ ಅನ್ನುವಂಥದ್ದನ್ನ ಸಿದ್ಧಲಿಂಗ ಶ್ರೀಯೋಗಿಗಳು ಹೇಳ್ತಾರೆ. ಆ ಜಡಮಾಗಿರುವಂತಹ ದೇಹ ಆಗಾಗ ನಾವು ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ತಾಟಕ ಯೋಗದಲ್ಲಿ ಕೂತಂತ ಸಂದರ್ಭದಲ್ಲಿ ಒಮ್ಮೊಮ್ಮೆ ತಾನು ಇಲ್ಲವಾಗಿಸುವಂತಹ ಸಂದರ್ಭ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಸದಾ ಎಚ್ಚರಿಕೆಯಿಂದ ಮಾಡಿದಂತ ಒಮ್ಮೊಮ್ಮೆ ಎಚ್ಚರವಾದಂತಹ ಸಂದರ್ಭದಲ್ಲಿ ಆ ಶಿವಯೋಗವನ್ನ ಮಾಡ್ತಾ, ಹಾಗೆ ಶಿವಯೋಗದಲ್ಲಿ ತಾನಾಗಿ ವಿರಾಜಮಾನರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಷಣ್ಮುಖ ಶಿವಯೋಗಿಗಳು ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ವಚನಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಭಾವವು ಬಯಲ ಬ್ರಹ್ಮದಲ್ಲಿ ಒಳೆ ಹೋಗಿ ತಾನಿಲ್ಲದಿರುವಂತೆ, ಆ ಉರಿಯಿಂದ ಕರ್ಪೂರದಂತೆ ಅವಿರಳ ಸಮರಸವಾಗಿರ್ತೇನೆ ನಿಜೈಕ್ಯ ನೋಡ ಅನ್ನುವಂಥದ್ದು. ಆ ಕರ್ಪೂರವನ್ನ ಹಚ್ಚಿದಾಗ ವಸ್ತು ನಮಗೆ ಕಾಣಿಸ್ತದೆ, ಕರ್ಪೂರವನ್ನ ಹಚ್ಚಿದ ನಂತರ ಅದು ಜ್ಯೋತಿ ಆರಿದ ಮೇಲೆ ಕರ್ಪೂರ ಎಲ್ಲೋಯ್ತು ಅಂದ್ರೆ ಬಯಲಾಯಿತು ಅನ್ನೋದು, ಹಾಗೆ ಬಯಲಾಗುವಂತ ಸ್ಥಿತಿ ಎನ್ನುವಂಥದ್ದನ್ನ ಶರಣರು ಇಲ್ಲಿ ಕರ್ಪೂರದ ಉದಾಹರಣೆಯನ್ನಾಗಿ ಕೊಟ್ಟು ನಮ್ಗೆ ತಿಳಿಸ್ಕೊಡ್ತಾರೆ ಎನ್ನುವಂಥದ್ದು. ಹಾಗೆ ನಿಮ್ಮ ಪೂಜಿಸನೆಂದಡೆ ತನುವಿಲ್ಲವಯ್ಯ ನನಗೆ, ಅದೇನು ಕಾರಣವೆಂದಡೆ ಆ ಪೂಜಿಸುವ ತನುವೇ ನೀವಾದಿರಾಗಿ, ನಿಮ್ಮ ನೆನೆಸಿದರೆ ಮನವಿಲ್ಲವಯ್ಯ ಎನಗೆ, ಅದೇನು ಕಾರಣವೆಂದರೆ ಆ ನೆನವು ನಿಮ್ಮ ನೀವೇ ಆದಿರಾಗಿ,
ಹೊಸ ಮುತ್ತಿನ ತುಪ್ಪಾಣುವಂತೆ ಲಿಂಗೈಕ್ಯವು. ಬರೀ ಮುತ್ತು ಹೊಂದಿಲ್ಲ, ಹೊಸ ಮುತ್ತು ಅಂತ ಹೇಳಿದ್ರು ಶರಣರು. ಹೊಸವ ಆ ನವನವೀನವಾಗಿರ್ತಕ್ಕಂಥದ್ದು ಎಷ್ಟು ನೋಡೋದಕ್ಕೆ ಆಕರ್ಷಣೀಯವಾಗಿರ್ತದೋ ಹಾಗೆ ಆ ಹೊಸ ಮುತ್ತಿನಂತೆ ಆ ಸುಪ್ಪಾಣಿನ ಮುತ್ತಿನಂತೆ ಲಿಂಗೈಕ್ಯ ಅನ್ನುವಂಥದ್ದು ಅದನ್ನ ಆ ಹಲವಾರು ರೀತಿಯಾಗಿರ್ತಕ್ಕಂಥ ಶರಣರು ಅವರ ಅನುಭವಕ್ಕೆ ತಂದುಕೊಂಡಿರ್ತಕ್ಕಂಥದ್ದು. ಹಾಗೆ ಸ್ಫಟಿಕದ ಘಟದೊಳಗಣ ರವೆಯಂತೆ ಲಿಂಗೈಕ್ಯವು, ವಾಯುವಿನೆಯ ಸಂಚಾರದ ನಿಲುವಿನಂತೆ ಆ ಲಿಂಗೈಕ್ಯ ಸಂಬಂಧ ಅಂತೇಳಿ ಪ್ರಭುದೇವರು ಲಿಂಗೈಕ್ಯ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಪರಿಚಯ ಮಾಡ್ಕೊಡ್ತಾರೆ. ಆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಆ ಹನಿ ಸಂಗ್ರಹ ಆಗಿ ಕಾಲಾನಂತರ ಅದು ಬಾಯಿ ಬಿಟ್ಟು ಮುತ್ತಾಗ್ತದೆ, ಮತ್ತೆ ಅದು ನೀರಾಗೋದಿಲ್ಲ ಅನ್ನುವಂಥದ್ದು. ಹಾಗೆ ಸಂಸ್ಕಾರವನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತೆ ಬಲಿಯಾಗುವುದಿಲ್ಲ. ಅಕ್ಕನ ಮೊದಲನೆಯ ವಚನ ನೆನಪಾಗ್ತದೆ, ನರಜನ್ಮವನ್ನ ತೊಡೆದು ಅರಜನ್ಮವ ಮಾಡಿದ ಗುರುವೆ. ನರ ಆದಂತವನು ಅರ ಆಗ ಅಂದ್ರೆ ಮತ್ತೆ ನರ ಆಗೋದಿಲ್ಲ, ಬಲಿ ಆದಂತವನು ಭಕ್ತ ಆಗ ಅಂದ್ರೆ ಮತ್ತೆ ಬಲಿ ಆಗೋದಿಲ್ಲ ಅನ್ನುವಂಥದ್ದು. ಹಾಗೆ ನಾವು ಭವಬಂಧನವನ್ನ ದಾಟಿ ಬಂದೇನೆ ಮತ್ತೆ ಅದಕ್ಕೆ ನಾವು ಭವಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಪ್ರಭುದೇವರು ಉಲ್ಲೇಖವನ್ನ ಮಾಡೋದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆದ್ರೆ ಆ ಲಿಂಗೈಕ್ಯ ಪದವಿಯಿಂದ ನಾನು ಅಭೇದ್ಯವಾಗಿರುವಂತಹ ಅಭೇದ್ಯವನ್ನ ನಾನು ಅನುಭವಿಸ್ಬೇಕಪ್ಪ ಅಂತ ಅಂದ್ರೆ ಲಿಂಗಾನಂದವನ್ನ ನಾನು ಪಡ್ಕೋಬೇಕು. ಲಿಂಗಾನಂದವನ್ನ ನಾನು ಪಡ್ಕೋಬೇಕಾದ್ರೆ ಆ ಲಿಂಗಾನುಸಂಧಾನದ ಮುಖಾಂತರವಾಗಿ ನಾನು ಲಿಂಗೈಕ್ಯ ಆಗ್ಬೇಕು. ಐಕ್ಯ ಸ್ಥಿತಿಗೆ ದ್ವೈತವನ್ನ ಅಳಿದು ಆ ತ್ರಿಕೋಟಿಯ ಸ್ಥಾನದಲ್ಲಿ ನಿಂತ್ಕೋಬೇಕು ಅನ್ನುವಂಥದ್ದು. ಎಲ್ಲವೂ ಕೂಡ ದುರ್ಭಾವಗಳಿದ್ದು ಸದ್ಭಾವವನ್ನೇ ಸಂಗಮವಾಗಿಸಿಕೊಂಡು ಆ ಮಹಾಲಿಂಗದಲ್ಲಿ ಅವಿರಳ ಸಮರಸವನ್ನ ಹೊಂದಬೇಕು ಅಂತ ಮಹಂತೇಶನ ಆ ಲಿಂಗೈಕ್ಯ ಸ್ಥಿತಿ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಶರಣರು ಜೀವನ್ಮುಕ್ತಿಯ ಆ ಪ್ರಾಮುಖ್ಯತೆಯನ್ನ ಕೊಟ್ಟು ಜೀವನ್ಮುಕ್ತಿಯೇ ಹೊಂದಿ ವಿದೇಹಿಯಾಗಿ ದೇಹದ ವ್ಯವಹಾರವನ್ನೆಲ್ಲ ನಡೆಸದೆ ಆ ಪ್ರಜ್ಞೆಯನ್ನ ಸಹಜವಾಗಿರುವಂತಹ ಸ್ಥಿತಿಗೆ ಜೀವನ್ಮುಕ್ತಿ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅಂತ ಇದ್ದಾಗ ಮುಕ್ತಿಯನ್ನ ಸಾಧಿಸ್ಬೇಕು. ತುಂಬಾ ಜನರ ಕಲ್ಪನೆ ಏನಪ್ಪಾ ಅಂದ್ರೆ ಮುಕ್ತಿ ಎನ್ನುವಂಥದ್ದು ಲಿಂಗೈಕ್ಯ ಆಗೋದು ಅಂದ್ರೆ ನಾವು ನಮ್ಮ ಹುಸಿರು ನಿಂತೋದಾಗ ಲಿಂಗೈಕ್ಯ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದು ಪದಗಳನ್ನ ನಾವು ಬಳಕೆ ಮಾಡ್ತೀವಿ. ಆದ್ರೆ ಶರಣರು ಹೇಳ್ತಾರೆ ಅಂದ್ರೆ ಇದ್ದಾಗ ಮುಕ್ತಿಯನ್ನ ಸಾಧಿಸಬೇಕು ಅನ್ನುವಂಥದ್ದು. ಮುಕ್ತಿಯ ಅನುಭವವನ್ನ ಶರಣರೆಲ್ಲರೂ ಕೂಡ ಕಾಯ ಇದ್ದಾಗಲೇ ಆ ಮುಕ್ತಿಯ ಪಥಕ್ಕೆ ಹೋಗುವಂತ ಮಾರ್ಗವನ್ನ ಸೂಚಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಹೇಳ್ತಾರೆ, ಘನಗಂಭೀರ ಮಹಾಗಣದೊಳಗಿನ ಆ ಗಣಕ್ಕೆ ಘನವಾಗಿನಯ್ಯ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಹಾ ಬೆಳಗಿನ ಆ ಬೆಳಗಿನೊಳಗೆಂಬ ಶಬ್ದ ಮುಗ್ಧನಾದೇನಯ್ಯ ಅನ್ನುವಂಥದ್ದು. ಆ ತುರ್ಯಾತೀತಾವಸ್ಥೆಗೆ ಹೋದಂತ ಸಂದರ್ಭದಲ್ಲಿ ಯಾವ ಮಾತು ಕೇಳೋದಿಲ್ಲ, ಯಾವ ಮಾತನ್ನು ಆಡೋದೂ ಇಲ್ಲ ಅಂತ ಆ ಸ್ಥಿತಿಗೆ ಹೋಗುವಂಥದ್ದನ್ನ ಆ ಬಯಲ ಆ ಗಳಿಕೆ ಆ ಬಯಲ ಬಳಕೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಸಮರಸಗೊಂಡಿರುವಂಥದ್ದನ್ನ ಆ ಭಾವಕ್ಕೆ ಲಿಂಗೈಕ್ಯ ಅನ್ನುವಂಥದ್ದು. ಆ ಮುಗ್ಧ ಭಾವವನ್ನ ವ್ಯಕ್ತಪಡಿಸುವಂಥದ್ದನ್ನ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಕ್ಕನಿಗೆ ಆವಸ್ಥೆ ಆಗಾಗಲೇ ಪರಿಪೂರ್ಣವಾಗಿರ್ತದೆ. ಅಕ್ಕ ಆ ರೀತಿಯಾಗಿರ್ತಕ್ಕಂಥ ಯೋಗದ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಅಕ್ಕ ತಾನೇ ಲಿಂಗವೇ ತಾನಾಗಿ ಆ ಇಡೀ ಕದಲಿಯೊಳಗೆ ಆ ಗೊಂಡಾರಣ್ಯದಲ್ಲಿ ಅಲ್ಲಿ ನಾವು ನೋಡ್ಬೋದು ಒಂದು ದೊಡ್ಡ ಆಸು ಬಂಡೆ ಇದೆ. ಅಲ್ಲಿ ಎಲ್ಲೆಲ್ಲೂ ಕೂಡ ನೀರೇ ಸಿಕ್ಕೋದಿಲ್ಲ. ಆ ದೊಡ್ಡ ಆಸು ಬಂಡೆಯ ಪಕ್ಕದಲ್ಲಿ 7-8 ಮೆಟ್ಲು ಕೆಳಗಿಳಿದೋದ್ರೆ ಸಾಕು ಅಲ್ಲೊಂದು ಪುಷ್ಕರಣಿ ಇದೆ. ನಾವಲ್ಲಿ ಹೋದ ತಕ್ಷಣ ಅನಿಸ್ತದೆ, ನಾವು ಸ್ವಲ್ಪ ದೂರ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಿರ್ತೀವಲ್ಲ, ಸಾಕಪ್ಪ ಸಾಕು ಅನಿಸ್ತದೆ. ಅಲ್ಲಿ ಹೋಗಿ ಆ ಪುಷ್ಕರಣಿಯ ನೀರನ್ನ ತಗೊಂಡು ನಮ್ಮ ಮುಖವನ್ನ ತೊಳ್ಕೊಂಡು ಒಂದು 3 ಬಸ್ಸು ನೀರು ಕುಡಿದ್ರೆ ಸಾಕು, ಇಲ್ಲ ಮತ್ತೊಮ್ಮೆ ಬರ್ಬೇಕು ಕದಳಿಗೆ ಅನ್ನುವಂಥದ್ದು. ಅಂತ ಚೈತನ್ಯವಾಗಿರುವಂತಹ ಶಕ್ತಿ ಆ ಕದಳಿಯ ವನದಲ್ಲಿದೆ ಎನ್ನುವಂಥದ್ದು. ಅಂತ ಶಕ್ತಿಯ ಆ ಚಿಚ್ಚಕ್ತಿಯೇ ಆಗಿರುವಂತ ಅಕ್ಕ ಆ ಗುಹೆಯ ಮುಖಾಂತರವಾಗಿ ಹೋಗಿ ತ್ರಾಟಕ ಯೋಗದಲ್ಲಿ ಕುಳಿತು ತಾನೇ ಲಿಂಗವಾಗಿ ಲಿಂಗವೇ ತಾನಾಗಿ ಬಯಲಲ್ಲಿ ಬಯಲಾಗ್ತಾರೆ ಎನ್ನುವಂಥದ್ದು. ಆಗ ಹೇಳ್ತಾರೆ, ಅಕ್ಕ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸವೆನ್ನೆ ಆಯುಕ್ತೆನ್ನೆ ಆಗದೆನ್ನೆ ನಾನೆನ್ನೆ ನೀನೆನ್ನೆ ಲಿಂಗದಲ್ಲಿ ಘನಲಿಂಗೈಕ್ಯವಾದ ಬಳಿಕ ಮತ್ತೇನೂ ಎನ್ನೆ ಎನ್ನುವಂಥದ್ದು. ಅಕ್ಕ ಲಿಂಗವನ್ನ ಇಟ್ಕೊಂಡು ಲಿಂಗಾಂಗ ಯೋಗವನ್ನ ಮಾಡ್ತಾ ಬಯಲಲ್ಲಿ ಬಯಲಾಗ್ತಾರೆ. ಆ ವಿಚಾರವು ಕೂಡ ಅದೆಲ್ಲವೂ ಕೂಡ ವಾರಿಕಲ್ಲು ಏನ್ ಹೇಳಿದ್ವಿ, ಆ ವಾರಿಕಲ್ಲು ಆ ನೀರೊಳಗೆ ಹೋದಂತೆ ಉಪ್ಪನ್ನ ತೆಗೆದುಕೊಂಡು ನೀರೊಳಗೆ ಹಾಕಿದ್ರೆ ಉಪ್ಪೆಲ್ಲ ಕೂಡ ನೀರಾಗುವಂತೆ ಅಕ್ಕ ಪರಮಾತ್ಮದಲ್ಲಿ ಒಡಗಡೆದು ಒಂದಾಗಿ ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಆ ವಿಚಾರ
ಶರಣರಿಗೆ ಈಗ ಹೇಳಿದ್ನಲ್ಲ ಅಂಜನ ಅನ್ನುವಂಥದ್ದು ಆ ರೀತಿಯಾಗಿರ್ತಕ್ಕಂಥ ರಾಟಕ ಯೋಗದ ಮುಖಾಂತರವಾಗಿ ಆ ವಿಚಾರ ಅಕ್ಕ ಬಯಲಲ್ಲಿ ಬಯಲಾದ್ರು ಅನ್ನುವಂಥ ವಿಚಾರ ಆ ರಾಟಕ ಯೋಗದಲ್ಲಿ ಒಂದಾದ್ರು ಅನ್ನುವಂಥ ವಿಚಾರವನ್ನ ಲಿಂಗವೇ ತಾನಾಗಿ ಅಕ್ಕ ಬಯಲಾದಂತಹ ಸ್ಥಿತಿ ಚನ್ನಬಸವಣ್ಣನವರಿಗೆ ಗೋಚರ ಆಗ್ತದೆ. ಚನ್ನಬಸವಣ್ಣನವರು ಅವರು ಹೇಳ್ತಾರೆ ಅಕ್ಕ ಲಿಂಗದೊಳಗೆ ಬಯಲಲ್ಲಿ ಬಯಲಾಗಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ಶರಣರಿಗೂ ಕೂಡ ಈ ರೀತಿಯಾಗಿ ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಂತ ಸಮ್ಯಜ್ಞಾನಿ ಚನ್ನಬಸವಣ್ಣನವರ ದೃಷ್ಟಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಇಡೀ ಕಲ್ಯಾಣದ ಶರಣರೆಲ್ಲರಿಗೂ ಕೂಡ ತಿಳಿಸೋದಕ್ಕೆ ಅನುವಾಗ್ತಾರೆ. ತೊನುವಿನೊಳಗಿದ್ದು ತೊನುವ ಗೆದ್ದರು, ಮನದೊಳಗಿದ್ದು ಮನವ ಗೆದ್ದರು, ಅಂಗ ಸಂಗವನ್ನೇ ತೊರೆದು ಭವಮವ ಗೆದ್ದರು, ಕೂಡಲ ಚನ್ನ ಸಂಗನಲ್ಲಿ ಹೃದಯ ಕಮಲದಲ್ಲಿ ಬಿಗಿದೊಕ್ಕಿ ನಿಜವನ್ನು ಪದವಿಯ ನೈದು ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನಿಲ್ಲ. ಆ ವಿಚಾರವನ್ನ ಎಲ್ಲವನ್ನು ತಿಳಿದಂತ ಆ ಅನುಭವ ಮಂಟಪವೇ ಒಂದು ರೀತಿ ಸ್ತಬ್ಧ ಮುಗ್ಧ ಸ್ಥಿತಿಗೆ ಬರ್ತದೆ. ಅಕ್ಕ ಬಯಲಲ್ಲಿ ಬಯಲಾಡು ಅನ್ನುವಂತ ವಿಚಾರವನ್ನ ತಿಳಿದು ಅವರೆಲ್ಲರೂ ಕೂಡ ಆ ಲಿಂಗೈಕ್ಯರಾಗಿರುವಂತ ಆ ದಿವ್ಯ ಆ ಅಕ್ಕನ ಶ್ರೀಚರಣಕ್ಕೆ ಭಕ್ತಿಯಿಂದ ನಾವೆಲ್ಲರೂ ವಂದಿಸಿ ಅಕ್ಕನಿಗೆ ಅಭಿನಂದಿಸಿ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತೇಳಿ ಇಡೀ ಸಭೆಯಲ್ಲಿ ಅಕ್ಕ ಬಂದಿರುವಂತ ಅನುಭವ ಮಂಟಪದಲ್ಲೇ ಅಕ್ಕ ಇದ್ದಾರೆ ಎನ್ನುವಂತ ಭಾವದಿಂದ ಅಲ್ಲಿರೋರೆಲ್ಲರೂ ಕೂಡ ಅಕ್ಕನಿಗೆ ಕೃತಜ್ಞತೆಯನ್ನ ಸಮರ್ಪಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಅದಕ್ಕೆ ನಾನು ಆಗಾಗ ಹೇಳ್ತೀನಿ, ಅಕ್ಕನಿಗೆ ನಾನು ಯಾವುದೇ ಶರಣರಿಗಿರ್ಬೋದು ಲಿಂಗೈಕ್ಯ ಅನ್ನುವಂಥ ಪದವನ್ನ ನನಗೆ ಬಳಸೋದಕ್ಕೆ ಇಷ್ಟ ಇಲ್ಲ, ಅವರೆಲ್ಲೂ ಹೋಗಿಲ್ಲ. ಅದಕ್ಕೆ ಹೇಳ್ತಾರೆ ಶರಣ ನೆನೆದಲ್ಲಿ ಇರುತ್ತಾನ, ಶರಣ ಕರೆದಲ್ಲಿ ಬರುತ್ತಾನ ಅನ್ನುವಂಥದ್ದು. ಭಗವಂತ ನೆನೆದವರು ಮನದಲ್ಲೇ ಇರ್ತಾನೆ, ಕರೆದಾಗ ಓಡಿ ಬರ್ತಾನೆ, ಆದ್ರೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ಆದ್ರೆ ಶರಣರು ಮುಂದೊಂದು ದಿನ ನಾವು ಬರ್ತೀವಿ ಅಂತ ಹೇಳಿದ್ರು ಅನ್ನುವಂಥದ್ದು. ಅದಕ್ಕೆ ನಾವು ಗುರುಕರ್ಣ ತ್ರಿವಿಧಿಯನ್ನ ನಿಮಗೆ ಉಲ್ಲೇಖವನ್ನ ಮಾಡಿದೆ ಅನ್ನುವಂಥದ್ದು. ಮೈಲಾರ ಬಸವಲಿಂಗ ಶರಣರಾಗಿ ಬಂದು ಗುರುಕರ್ಣ ತ್ರಿವಿಧಿಯನ್ನ 33 ಬರೆದು ತನ್ನ ಪಾಪ ವಿಮೋಚನೆಯನ್ನು ಮಾಡಿಕೊಂಡು ಈ ಭೂಮಿ ಮೇಲೆ 800 ವರ್ಷಗಳ ಕಾಲ ಬದುಕಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಶರಣರು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಯಾರೇ ಒಬ್ಬ ವ್ಯಕ್ತಿ ಬಂದ್ರು ಅಂದ್ರೆ ಸಾಕು, ನನಗೆ ಕಾವಿದಾರಿಗಳೇ ಬರಬೇಕು, ಅಂತವರೇ ಬರ್ಬೇಕು, ಇಂಥವರೇ ಬರ್ಬೇಕು ಅಂತ. ನಿಮ್ಮ ಮನೆಗೆ ಯಾರ ಬರ್ತಾರೋ ಅಂತ ವ್ಯಕ್ತಿಗೆ ನೀವು ಪ್ರಸಾದವನ್ನ ಮಾಡಿ ಆ ಮಾನವನಲ್ಲಿ ಮಹಾದೇವನನ್ನ ಕಾಣ್ರಿ ಎನ್ನುವಂತ ವಿಚಾರವನ್ನಲ್ಲಿ ವ್ಯಕ್ತಪಡಿಸ್ತಾ ಅಕ್ಕನ ಬದುಕು ಜೀವನವೇ ಒಂದು ಅನರ್ಘ್ಯವಾಗಿರುವಂತಹ ರತ್ನ ಅನ್ನುವಂಥದ್ದು. ಅಂತ ಬದುಕು ಜೀವನವನ್ನ ನಮಗೆ ಎಲ್ಲರಿಗೂ ಕೂಡ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರೂ ಕೂಡ ಕಡಿಮೆ ಅನ್ನುವಂಥದ್ದು. ಯಾಕೆ ಇಂಥ ಒಂದು ಆಧ್ಯಾತ್ಮಿಕವಾಗಿರುವಂತ ಚಿಂತನೆಯನ್ನ ನಿಮ್ಮೆಲ್ಲರಿಗೂ ಕೂಡ ಎಡೆಮಾಡೋದಕ್ಕೆ ಅನುವಾಗಿದ್ದಾರೆ ಅಂದ್ರೆ ಸಮಾಜ ಕತ್ತಲೆಯಲ್ಲಿದೆ ಅಂತ ಸಮಾಜವನ್ನ ಬೆಳಕಿನೆಡೆಗೆ ತರಬೇಕು. ಒಂದ್ಸಲ ಹೇಳ್ತಾರೆ, ಮಕ್ಕಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಕೊರತೆ ಆದ್ರೂ ಚಿಂತೆ ಇಲ್ಲ, ಸಂಸ್ಕಾರದಲ್ಲಿ ಕೊರತೆ ಆಗಬಾರ್ದು ಅನ್ನುವಂಥದ್ದು. ಅಂತ ಸಮಾಜಕ್ಕೆ ಸಂಸ್ಕಾರವನ್ನ ಕೊಡಬೇಕು, ಅಸನಾಗಿರುವಂತ ಬದುಕನ್ನ ಬದುಕಬೇಕು, ನೆಮ್ಮದಿಯ ಬದುಕನ್ನ ಬದುಕಬೇಕು. ಇವತ್ತು ಮನುಷ್ಯ ಅವಸರದ ಜಗತ್ತು ಆತಂಕದ ಬದುಕನ್ನ ಬದುಕ್ತಾ ಇದ್ದಾನೆ. ಅಂತ ನೆಮ್ಮದಿಯ ಬದುಕಿಗೋಸ್ಕರವಾಗಿ ಅದು ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ, ಅದು ಆಧ್ಯಾತ್ಮಿಕತೆಗೆ ಬಂದ್ರೆ ಸಾಕು, ಅದೆಲ್ಲವೂ ಕೂಡ ನಮಗೆ ದೊರಕುತ್ತದೆ ಅಂತ ಶ್ರಾವಣ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಕ್ಕನ ವಾಣಿಯನ್ನ ಹಲವಾರು ಶರಣರ ಬದುಕು ಜೀವನವನ್ನ ಸಂದೇಶವನ್ನ ಆ ಸಮಾಜ ನಮ್ಗೆಲ್ಲರಿಗೂ ಕೂಡ ದಿಗ್ದರ್ಶನವನ್ನ ಮಾಡ್ತಿದೆ. ಅಕ್ಕನ ವಾಣಿಯನ್ನ ಹೇಳೋದಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಂತ ಆ ಸಮಾಜಕ್ಕೆ ಸದಾ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಅನ್ನುವಂಥದ್ದು. ಹಾಗೆ ಇಡೀ ನಮ್ಮ ಸಮಾಜದವರೆಲ್ಲರೂ ಕೂಡ ಸೇರಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಜವಾಬ್ದಾರಿಯನ್ನ ಕೊಟ್ಟು ನನಗೆ ಇಲ್ಲಿರ್ತಕ್ಕಂಥವ್ರೆಲ್ಲರನ್ನೂ ಕೂಡ ನೋಡಿದ್ರೆ ನನಗೆ ರಾಜಶೇಖರ್ ಸರ್ ಅವರು ಎಂಥ ಅಧ್ಯಕ್ಷರನ್ನ ಪಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಇದ್ರೆ ಬಸವಣ್ಣನಿಗಿರಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಮಾಡಲಾರದಂದಿರ್ತಾರಲ್ಲ. ಅದಕ್ಕೆ ಹೇಳ್ತಾರೆ ಶರಣರು, ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತೇಳಿ. ಎಂಥ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋಂಥದ್ದು. ಒಂದು ಮಠ ಕಟ್ಟಬೇಕಾದ್ರೆ ಆ ಮಠಕ್ಕೆ ಸುಂದರವಾಗಿರೋ ಮಠ ಕಟ್ಟಿದ್ರೆ ಸಾಲದು, ಒಳ್ಳೆ ಗತ ಕೊರಬೇಕು ಅಂತ ಹೇಳ್ತಾರೆ. ಆ ಸಮಾಜ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಂತ ಒಳ್ಳೆ ಅಧ್ಯಕ್ಷರು. ನಾನು ಆಗಾಗ ಹೇಳ್ತಾರೆ, ಬಸವಣ್ಣನಂತ ಅಧ್ಯಕ್ಷರು ನೋಡುವಾಗೆಲ್ಲ ನನ್ಗೆ ಅನಿಸ್ತದೆ ಅನ್ನುವಂಥದ್ದು. ಹಾಗೆ ಮಠಪತಿ ಸರ್ ಅವರು ಅಲ್ಲಮ ಪ್ರಭುದಂಗೆ ಇರ್ತಾರೆ, ಎಲ್ರಿಗೂ ಕೂಡ ಅವರು ಮಾರ್ಗದರ್ಶನವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಅಶೋಕಣ್ಣ ಅವರು ಕೂಡ ಚನ್ನಬಸವಣ್ಣನವರ ಹಾಗೆ ಅವರು ಮೌನವಾಗಿರ್ತಾರೆ. ಸಮಯ ಸಂದರ್ಭ ಬಂದಾಗ ಅಂಬಿಗರ ಚೌಡೈನೂ ಹಾಕ್ತಾರೆ ಅನ್ನುವಂಥದ್ದು, ಗಟ್ಟಿ ವಾಳೈನೂ ಹಾಕ್ತಾರೆ ಅನ್ನುವಂಥದ್ದು ಇರ್ಬೋದು.